ಬಂಧುಗಳೇ, ನಾವು ನೀವೆಲ್ಲ ಲೋಕಸಭಾ ಚುನಾವಣೆಯ ಹೊಸ್ತಿಲಲ್ಲಿದ್ದೀವಿ. ದಕ್ಷಿಣ ಕರ್ನಾಟಕದ ಜನತೆ ಏಪ್ರಿಲ್ 26ನೇ ತಾರೀಕು ಮತ ಚಲಾವಣೆ ಮಾಡಲಿಕ್ಕಿದ್ದಾರೆ. ಉತ್ತರ ಕರ್ನಾಟಕದ ಜನತೆ ಮೇ 7ನೇ ತಾರೀಕು ಮತ ಚಲಾವಣೆ ಮಾಡಲಿಕ್ಕಿದ್ದಾರೆ. ಈ ಚುನಾವಣೆಯ ಮೂಲಕ ನಾವು ಮುಂಬರುವಂಥ ದಿನಗಳಲ್ಲಿ ಒಕ್ಕೂಟ ಅಥವಾ ಕೇಂದ್ರದ ಒಂದು ಹೊಸ ಸರ್ಕಾರವನ್ನು ರಚನೆ ಮಾಡಲಿಕ್ಕಿದ್ದೀವಿ. ಈ ಹೊಸ ಸರ್ಕಾರ ಯಾವ ರೀತಿಯ ಒಂದು ಕರ್ತವ್ಯವನ್ನು ಮುಂದಿನ ದಿನಗಳಲ್ಲಿ ದೇಶದ ಅಭಿವೃದ್ಧಿಗೋಸ್ಕರ ಮಾಡಬೇಕಾಗಿದೆ ಅನ್ನುವಂಥ ವಿಚಾರವನ್ನು ಸಾರ ವಿಚಾರ ಮಾಡಿ ನಾವು ಈ ಒಂದು ಚುನಾವಣೆಯಲ್ಲಿ ಮತ ಚಲಾಯಿಸಬೇಕಾಗಿತ್ತು. ಆ ಕಾರಣದಿಂದ CPIM ಪಕ್ಷ ಇವತ್ತು ಈ ದೇಶದ ಒಟ್ಟು ಸನ್ನಿವೇಶ ಏನಿದೆ, ಕಳೆದ 10 ವರ್ಷಗಳ ಕಾಲ ಕೇಂದ್ರ ಸರ್ಕಾರವನ್ನು ಆಡಳಿತ ಮಾಡಿರ್ತಕ್ಕಂಥ ಆದ್ದರಿಂದ ಮುಂಬರುವಂಥ ಸರ್ಕಾರ ಯಾವ ರೀತಿಯ ಒಂದು ಆಡಳಿತವನ್ನು ನಡೆಸಬೇಕು, ದೇಶದ ಅಭಿವೃದ್ಧಿಗೋಸ್ಕರ ಯಾವ ರೀತಿಯ ಒಂದು ಕಾರ್ಯಸೂಚಿಯನ್ನು ಅದು ಇಟ್ಕೊಂಡಿರಬೇಕು ಅನ್ನುವಂಥ ವಿಚಾರವನ್ನು ನಾವು ಸಾರ ವಿಚಾರ ಮಾಡಿ ಅಂಥದ್ದೊಂದು ಸರ್ಕಾರದ ರಚನೆಗೆ ಮತ ಚಲಾವಣೆಯಲ್ಲಿ ನಾವು ತೊಡಗಬೇಕಾಗುತ್ತೆ. ಆ ಕಾರಣದಿಂದ CPIM ಪಕ್ಷ ರಾಜ್ಯದ ಜನತೆಗೆ ನಮ್ಮ ಪಕ್ಷದ ನಿಲುಮೆಯನ್ನು ತಿಳಿಸೋದಕ್ಕೋಸ್ಕರ ಈ ವಿಡಿಯೋ ಸರಣಿಯನ್ನು ಬಿಡುಗಡೆ ಮಾಡ್ತಾ ಇದ್ದೀವಿ. ಇದರ ಉಪಯೋಗ ಮಾಡಿಕೊಳ್ಬೇಕು ಅಂತೇಳಿ ನಾನು ಮೊದಲನೇದಾಗಿ ವಿನಂತಿ ಮಾಡ್ತಾ ಇದ್ದೀನಿ. ಬಂಧುಗಳೇ, ಕಳೆದ 10 ವರ್ಷಗಳ ಹಿಂದಿನಿಂದ ಅಂದರೆ ಕಳೆದ 2 ಚುನಾವಣೆಗಳಲ್ಲಿ ನಾವು ಮತ ಚಲಾವಣೆ ಮಾಡಿ ಒಕ್ಕೂಟ ಸರ್ಕಾರ ಅಥವಾ ಕೇಂದ್ರ ಸರ್ಕಾರ ಅಂತ ಏನು ಕರಿತೀವಿ, ಆ ಸರ್ಕಾರ BJP ಮತ್ತು ಅದರ ಮಿತ್ರ ಪಕ್ಷಗಳಿಂದ ರಚನೆ ಮಾಡಬೇಕು ಅಂತೇಳಿ ಮತ ಚಲಾವಣೆ ಮಾಡಿ ಅವರಿಗೆ ಅಧಿಕಾರವನ್ನು ಕೊಟ್ಟಿದ್ವಿ. 10 ವರ್ಷಗಳ ಕಾಲ ಈ BJP ನೇತೃತ್ವದ NDA ಕೂಟ ಸರ್ಕಾರವನ್ನು ರಚನೆ ಮಾಡಿದೆ. ಮಾತ್ರ ಅಲ್ಲ, ಈ 10 ವರ್ಷಗಳಲ್ಲಿ ಇವರಿಗೆ ಅಧಿಕಾರ ನಡೆಸೋದಕ್ಕೆ ಅವಕಾಶ ಮಾತ್ರ ನಾವು ಮಾಡಿಕೊಟ್ಟಿದ್ದಲ್ಲ, ಇವರ ಜೊತೆಯಲ್ಲಿ ಈ 10 ವರ್ಷಗಳಲ್ಲಿ ಸುಮಾರು 3 ಕೋಟಿ ರೂಪಾಯಿಗಳಷ್ಟು ತೆರಿಗೆಯನ್ನು ಕೂಡ ಈ ಸರ್ಕಾರಕ್ಕೆ ನಾವು ಕೊಟ್ಟಿದ್ದೀವಿ. ಈ ತೆರಿಗೆ ಒಳಗಡೆ ಅದು ಸಾಲೋದಿಲ್ಲ ಅಂತೇಳಿ ಈ BJP ನೇತೃತ್ವದ NDA ಸರ್ಕಾರ ಈ ಅವಧಿಯಲ್ಲಿ ಸುಮಾರು 155 ಲಕ್ಷ ಕೋಟಿ ರೂಪಾಯಿಗಳಷ್ಟು ಸಾಲದ ಹೊರೆಯನ್ನು ಕೂಡ ನಮ್ಮ ಮೇಲೆ ಹೇರಿರ್ತಕ್ಕಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಅದರಿಂದ ಇವರಿಗೆ ಅಧಿಕಾರವನ್ನು ಕೊಟ್ಟಿದ್ದೀವಿ. ಈ ಪ್ರಮಾಣದ ಒಂದು ದೊಡ್ಡ ಪ್ರಮಾಣದ ತೆರಿಗೆಯನ್ನು ಕೂಡ ಅವರಿಗೆ ನಾವು ಕೊಟ್ಟಿದ್ದೀವಿ. ಅನೇಕ ಜನ ಬಡವರು ಇವತ್ತು ಅವರು ಹೊಟ್ಟೆ ಬಟ್ಟೆ ಇಲ್ಲದೇ ಇದ್ರೂ ಕೂಡ ಅವರ ಅಳುವಂಥ ಮಕ್ಕಳಿಗೆ ಇವತ್ತು ಒಂದು 10 ರೂಪಾಯಿ ಬಿಸ್ಕೆಟ್ ಕೊಡಿಸೋದಕ್ಕೆ ಅವರಿಗೆ ಸಾಧ್ಯ ಆಗದೇ ಇದ್ರೂ ಕೂಡ ಈ ಸರ್ಕಾರ ಕೇಳಿದಷ್ಟು ತೆರಿಗೆ ಹಣವನ್ನು ಕೊಟ್ಟಿದೆ. ಮಾತ್ರ ಅಲ್ಲ, ಈ ಸರ್ಕಾರ ಹೊರಿಸಿರ್ತಕ್ಕಂಥ ಭಾರಿ ದೊಡ್ಡ ಪ್ರಮಾಣದ ಸಾಲದ ಹೊರೆಯನ್ನು ಕೂಡ ಹೊತ್ಕೊಂಡಿದೆ. ಹೀಗಾಗಿ ಈ ಸರ್ಕಾರ ಈ 10 ವರ್ಷಗಳಲ್ಲಿ ಏನು ಸಾಧನೆ ಮಾಡಿದೆ ಅಂತಕ್ಕಂಥದ್ದನ್ನು ಒಂದು ಸಾರಿ ನಾವು ಪರಾಮರ್ಶೆ ಮಾಡಬೇಕಾಗುತ್ತೆ. ಆ ಕಾರಣಕ್ಕೆ ಕೆಲವು ವಿಷಯಗಳನ್ನು ನಿಮ್ಮ ಗಮನಕ್ಕೆ ತರೋದಕ್ಕೆ ನಾನು ಬಯಸ್ತಾ ಇದ್ದೇನೆ. ಒಂದನೇದು, ಕಳೆದ ಚುನಾವಣೆಯಲ್ಲಿ ಇವರು ನಮಗೆ ಯಾವ ಭರವಸೆಗಳನ್ನು ಕೊಟ್ಟಿದ್ರು ಅನ್ನೋದನ್ನು ಪರಿಶೀಲನೆ ಮಾಡಿ. ಅವರು ಸುಮಾರು ಭರವಸೆಗಳನ್ನು ಕೊಟ್ಟಿದ್ರು. ಅದರಲ್ಲಿ ಒಂದು 2-3 ಮಾತ್ರವೇ ನಿಮ್ಮ ಜೊತೆಯಲ್ಲಿ ನಾನು ಹಂಚ್ಕೊಳ್ಳೋಕ್ಕೆ ಬಯಸ್ತಾ ಇದ್ದೇನೆ. ಒಂದನೇದು, ಅವರು ಹೇಳಿದ್ದು BJP ಮತ್ತು ಅದರ ಮಿತ್ರ ಪಕ್ಷಗಳ ಅಧಿಕಾರಕ್ಕೆ ಬಂದರೆ ಶ್ರೀ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಗಳಾಗಿ ಆಡಳಿತವನ್ನು ಮುಂದುವರಿಸ್ತಾರೆ. ಅವರು ಪ್ರಧಾನಮಂತ್ರಿಗಳಾದರೆ ಇವತ್ತು ಈ ದೇಶಕ್ಕೆ ಒಂದು ಶುಭ ದಿನಗಳನ್ನು ತರುವಂಥ ಆಡಳಿತವನ್ನು ಕೊಡ್ತಾರೆ ಅಂತೇಳಿ ಅವರು ಪ್ರಕಟಣೆ ಮಾಡಿದರು. ಅದಕ್ಕೆ ಸಂಬಂಧಪಟ್ಟು ಕೂಡ ಈ ಶುಭ ದಿನಗಳು ಹೇಗೆ ಬರ್ತವೆ ಅನ್ನುವಂಥ ಪ್ರಶ್ನೆಗೆ ಅವರು ಒಂದು ಉತ್ತರವನ್ನು ಕೂಡ BJP ಮತ್ತು RSS ಅವರು ಆ ಸಂದರ್ಭದಲ್ಲಿ ಪ್ರಚಲಿತವಾಗಿ ಹೇಳಿರತಕ್ಕಂಥ ಒಂದು ವಿಚಾರ ಅಂತ ಹೇಳಿದ್ರೆ, ಈ ಶುಭ ದಿನಗಳನ್ನು ತರೋದಕ್ಕೆ ಒಂದು ಮಾರ್ಗ ಇದೆ. ಅದೇನಪ್ಪ ಅಂತ ಹೇಳಿದ್ರೆ, ನಮ್ಮ ದೇಶದ ಶ್ರೀಮಂತರುಗಳು ದೊಡ್ಡ ಪ್ರಮಾಣದಲ್ಲಿ ಕಪ್ಪು ಹಣವನ್ನು ಹೊಂದಿದ್ದಾರೆ, ವಿದೇಶಿ ಬ್ಯಾಂಕ್ಗಳಲ್ಲಿ ಕೂಡ ಇಟ್ಟಿದ್ದಾರೆ. ಆ ಕಪ್ಪು ಹಣವನ್ನು ನಾವು ಹೊರಗಡೆ ಹೇಳ್ತೀವಿ. ಅದು ಸರಿಸುಮಾರು 45 ಲಕ್ಷ ಕೋಟಿಗೂ ಹೆಚ್ಚಿದೆ. ಅದನ್ನು ಹೊರಗಡೆ ಹೇಳೋದು, ಅಲ್ಲಿ ಬರುವಂಥ ಹಣವನ್ನು ನಾವು ಎಲ್ಲ ಬಡವರ ಬ್ಯಾಂಕ್ ಖಾತೆಗಳಿಗೆ ತಲಾ 15 ಲಕ್ಷ ರೂಪಾಯಿದಂತೆ ಹಾಕ್ತೀವಿ. ಅದರಿಂದ ಅವರಿಗೆ ಆದಾಯ ಸಿಕ್ಕುತ್ತೆ, ಅವರಿಗೆ ಶುಭ ದಿನಗಳು ಬರ್ತವೆ ಅಂತೇಳಿ ಅವರು ಹೇಳಿದರು. ಈಗ ನಾವು ಮರಳಿ ನೋಡುವಾಗ ಕರ್ನಾಟಕದ ಜನತೆಯನ್ನು ನಾನು ಮನವಿ ಮಾಡ್ತಾ ಇದ್ದೀನಿ, ಯಾರ್ದಾದ್ರೂ ಬಡವರ ಖಾತೆಗೆ 15 ಲಕ್ಷ ರೂಪಾಯಿಗಳು ಬಂದಿದಾವ ಅನ್ನೋದನ್ನು ನೀವು ಗಮನಿಸೋದು. ಅಂದರೆ BJP ಮತ್ತು ಅದರ ಮಾರ್ಗದರ್ಶನ ಮಾಡ್ತಕ್ಕಂಥ RSS ಜನತೆಗೆ
ಈ ರೀತಿಯಲ್ಲಿ ಶುಭ ದಿನಗಳನ್ನು ತರ್ತೇನೆ, ಈ ರೀತಿಯಲ್ಲಿ ತರ್ತೇನೆ ಅಂತೇಳಿ ವಂಚನೆ ಮಾಡಿರ್ತಕ್ಕಂಥದ್ದು ಇದರಿಂದ ಬಹಳ ಸ್ಪಷ್ಟವಾಗಿ ನಮಗೆ ಗೊತ್ತಾಗುತ್ತೆ. ಅದು ಮಾತ್ರ ಅಲ್ಲ, ಜನರ ಖಾತೆಗೆ 15 ಲಕ್ಷ ಹಾಕದೇ ಇರೋದು ಮಾತ್ರ ಅಲ್ಲ, ಹೋಗ್ಲಿ ಈ ವಿದೇಶಗಳಲ್ಲಿಟ್ಟಿರ್ತಕ್ಕಂಥ ಅಥವಾ ಶ್ರೀಮಂತರು ತಮ್ಮಲ್ಲಿ ಇಟ್ಕೊಂಡಿರ್ತಕ್ಕಂಥ ಕಪ್ಪು ಹಣವನ್ನು ಏನಾದರೂ ಹೊರಗೆಳೆದ್ರ ಅವ್ರು ಹೇಳಿದ ರೀತಿಯಲ್ಲಿ ಅಂತ ಹೇಳಿದ್ರೆ ಅದು ಕೂಡ ಏನೂ ಇಲ್ಲ ಅಂತಕ್ಕಂಥ ಅಂಶವನ್ನು ಕೂಡ ನಾವು ಗಮನಿಸ್ಬೋದು. ಇನ್ನು ಎರಡನೇದು ಅವ್ರು ಹೇಳಿದಂಥ ಮಾತು, ಪ್ರಮುಖವಾದಂಥ ಮಾತು ಏನಂತ ಹೇಳಿದರೆ, ರೈತರ ಆದಾಯವನ್ನು ನಾವು ದ್ವಿಗುಣ ಮಾಡ್ತಾ ಇದ್ದೀವಿ. ರೈತರು ಇವತ್ತು ಸಾಲಗಾರರಾಗಿದ್ದಾರೆ, ಅವರು ಸಾಲ ಮನ್ನಾ ಮಾಡ್ತೀವಿ, ಅವರು ಬೆಳೆದಿರ್ತಕ್ಕಂಥ ಬೆಳೆಗೆ ಕನಿಷ್ಠ ಬೆಂಬಲ ಬೆಲೆಯನ್ನು ನಾವು ಕೊಡ್ತೇವೆ. ಅದು ಕೂಡ ಡಾಕ್ಟರ್ MS ಸ್ವಾಮಿನಾಥನ್ ಅವರು ಕೃಷಿ ಆಯೋಗ ಯಾವ ರೀತಿಯ ಸಲಹೆಯನ್ನು ಕೊಟ್ಟಿದೆ ಅಂದರೆ, ಉತ್ಪಾದನೆ ವೆಚ್ಚಕ್ಕೆ 50% ಲಾಭಾಂಶ ಸೇರಿಸಿ ಅವರಿಗೆ ಕನಿಷ್ಠ ಬೆಂಬಲ ಬೆಲೆಯನ್ನು ನಿಗದಿ ಮಾಡಿಕೊಡ್ತೀವಿ. ಅದರಿಂದ ಅವರಿಗೆ ಆಗ್ತಕ್ಕಂಥ ನಷ್ಟ ತಪ್ಪುತ್ತೆ, ಅವರ ಆದಾಯ ಜಾಸ್ತಿ ಆಗುತ್ತೆ ಅಂತಕ್ಕಂಥ ಅಂಶವನ್ನು ಕೂಡ ನೀವು ಹೇಳಿದಿರಿ. ಸೊ ಈಗ ಅದರಿಂದ ಇವತ್ತು ರೈತರು ಆತ್ಮಹತ್ಯೆಗಳನ್ನು ಕೂಡ ತಡಿಬೋದು ಅಂತಕ್ಕಂಥ ವಿಚಾರವನ್ನು ಕೂಡ ಅವರು ಹೇಳಿದರು. ಸೊ ಇದು ಏನಾಗಿದೆ ಅಂತ ನಾವು ಇವತ್ತು ಹೊರಳಿ ನೋಡುವಾಗ, ಇವತ್ತು ಈ 10 ವರ್ಷಗಳಲ್ಲಿ ರೈತರು ಸಾಲ ಬಾಧಿತರಾಗಿ ಆತ್ಮಹತ್ಯೆಗಳು ಮಾಡಿಕೊಳ್ತಕ್ಕಂಥದ್ದು ಮುಂದುವರೆದಿದೆ. ಈ ಕಳೆದ 2022ರವರೆಗೆ ಅಂದರೆ 2014ರಿಂದ 2022ರವರೆಗೆ 8 ವರ್ಷಗಳಲ್ಲಿ ಸರಿಸುಮಾರು 1,445,000 ಜನ ರೈತರ ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂಥದ್ದು ನಾವು ಕಂಡು ಬರ್ತಾ ಇದೆ. ಅಂದರೆ ಪ್ರತಿದಿನ ಈ ಆಡಳಿತದಲ್ಲಿ 35 ಜನ ರೈತರ ಆತ್ಮಹತ್ಯೆ ಮಾಡಿಕೊಂಡ್ರು. ಅವ್ರು ಏನು ಹೇಳಿದ್ರು, ರೈತರ ಆತ್ಮಹತ್ಯೆಗಳನ್ನು ತೆಗಿತಾರೆ ಅಂತೇಳಿ, ಅದಕ್ಕೆ ವ್ಯತಿರಿಕ್ತವಾಗಿ ಆತ್ಮಹತ್ಯೆಗಳು ದೊಡ್ಡ ಪ್ರಮಾಣದಲ್ಲಿ ಮುಂದುವರಿತಾ ಇದೆ ಅಂತಕ್ಕಂಥ ಅಂಶವನ್ನು ಕೂಡ ನಾನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. ಇನ್ನು ಎರಡನೇದು, ರೈತರ ಸಾಲ ಮನ್ನಾ ಮಾಡ್ತೀನಿ ಅಂತ ಅವ್ರು ಹೇಳಿದರು. ರೈತರ ಸಾಲ ಮನ್ನಾ ಈ 10 ವರ್ಷಗಳಲ್ಲಿ 1 ಪೈಸೆ ಕೂಡ ಅವ್ರು ಮಾಡಲಿಲ್ಲ ಅಂತಕ್ಕಂಥ ಅಂಶವನ್ನು ನಾವು ಗಮನಕ್ಕೆ ತೆಗೆದುಕೊಳ್ಬೇಕಾಗಿದೆ. ಬದಲಿಗೆ ರೈತರ ಸಾಲ ಮನ್ನಾ ಮಾಡಲಿಲ್ಲ, ರೈತರು ಇವತ್ತು ವ್ಯವಸಾಯಕ್ಕೋಸ್ಕರ ಅವರ ಹೆಣ್ಣುಮಕ್ಕಳ ಮೂಲಕ ಅಂದರೆ ಸ್ತ್ರೀ ಶಕ್ತಿ ಸಂಘಗಳಲ್ಲಿ ಇವತ್ತು ಸಾಲವನ್ನು ತೆಗೆದುಕೊಂಡಿದ್ರು. ಆ ಸಾಲದ ಬಗ್ಗೆನೂ ಕೂಡ ಇವತ್ತು ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ. ನಮ್ಮ ಅನೇಕ ಜನ ರೈತ ಮಹಿಳೆಯರು, ಕೂಲಿಕಾರ ಮಹಿಳೆಯರು, ದಲಿತ ಮಹಿಳೆಯರು ಈ ರೀತಿ ಸ್ತ್ರೀ ಶಕ್ತಿ ಸಂಘಗಳು ಮೈಕ್ರೋ ಫೈನಾನ್ಸ್ನಲ್ಲಿ ತಗೊಂಡು ಇವತ್ತು ಮಾನಸಿಕ ಹಿಂಸೆಯನ್ನು ಅನುಭವಿಸ್ತಾ ಇದ್ದಾರೆ, ದೌರ್ಜನ್ಯವನ್ನು ಅನುಭವಿಸ್ತಾ ಇದ್ದಾರೆ. ಅದರಿಂದಲೂ ಕೆಲವರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಈ ರೈತರು ಒಟ್ಟು ಕುಟುಂಬದ ಸಾಲ ಮನ್ನಾ ಮಾಡುವಂಥ ವಿಚಾರದಲ್ಲಿ ಅವರು ಏನೂ ಮಾಡಲಿಲ್ಲ. ಬದಲಿಗೆ ಈ ಸರ್ಕಾರ ಮಾಡಿರ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, BJP ಮತ್ತು NDA ಸರ್ಕಾರ ಈ ಕಳೆದ 10 ವರ್ಷಗಳಲ್ಲಿ ಈ ದೇಶದ 100 ಜನ ಶ್ರೀಮಂತರು ಇದ್ದಾರಲ್ಲ, ಬಹುದೊಡ್ಡ ಬಂಡವಾಳದಾರರ ಸುಮಾರು 17.5 ಲಕ್ಷ ಕೋಟಿಯಷ್ಟು ಸಾಲ ಮನ್ನಾ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಅದಕ್ಕಾಗಿ ಬಜೆಟ್ನಿಂದ ಹಣವನ್ನು ಬ್ಯಾಂಕ್ಗಳಿಗಾಗಿರ್ತಕ್ಕಂಥ ನಷ್ಟವನ್ನು ತುಂಬಿಸ್ಕೊಡೋದಕ್ಕೆ ಕೊಟ್ಟಿರ್ತಕ್ಕಂಥ ಪ್ರಕರಣವನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ರೈತರ ಸಾಲ ಮನ್ನಾ ಮಾಡೋದಕ್ಕೆ ಹಣ ಇಲ್ಲ ಅಂತಾರೆ. ಹೆಣ್ಣು ಮಕ್ಕಳು ಅವರು ಏನು ಸ್ತ್ರೀ ಶಕ್ತಿ ಸಂಘಗಳಲ್ಲಿ ಫೈನಾನ್ಸ್ ಇವುಗಳಲ್ಲಿ ಏನು ತಗೊಂಡಿದ್ದಾರೆ ಮೈಕ್ರೋ ಫೈನಾನ್ಸ್, ಅವರ ಸಾಲ ಮನ್ನಾ ಮಾಡೋದಕ್ಕೆ ಹಣ ಇಲ್ಲ ಅಂದರು. ಆದರೆ ಈ ಶ್ರೀಮಂತರ ಹಣವನ್ನು ಅವರಿಗೆ ಸಾಲ ಮನ್ನಾ ಮಾಡೋದಕ್ಕೆ ಇವತ್ತು ಹಣ ಇರ್ತಕ್ಕಂಥದ್ದನ್ನು ಇದು ಸ್ಪಷ್ಟವಾಗಿ ತೋರಿಸ್ತಾ ಇದೆ. ಅಂದರೆ ರೈತರಿಗೆ ಇವತ್ತು ಸಾಲ ಮನ್ನಾ ಮಾಡೋಕ್ಕೆ ಹಣ ಇಲ್ಲ, ಶ್ರೀಮಂತರಿಗೆ ಸಾಲ ಮನ್ನಾ ಮಾಡೋದಕ್ಕೆ ಹಣ ಇದೆ ಅಂತಕ್ಕಂಥದ್ದನ್ನು ಇದು ಸ್ಪಷ್ಟವಾಗಿ ತೋರಿಸ್ತಾ ಇದೆ ಅಂತಕ್ಕಂಥದ್ದು. ಇನ್ನೊಂದು ಬಹಳ ಪ್ರಮುಖವಾದಂಥ ವಿಚಾರ ಏನು, ರೈತರ ಆದಾಯ ದ್ವಿಗುಣ ಆಗಬೇಕು ಅಂದರೆ ಅವರು ಬೆಳೆದಂಥ ಬೆಳೆಗೆ ಇವತ್ತು ಬೆಂಬಲ ಬೆಲೆಯನ್ನು ಡಾಕ್ಟರ್ MS ಸ್ವಾಮಿನಾಥನ್ ಅವರ ಕೃಷಿ ಆಯೋಗದ ಸಲಹೆ ಅಂತ ಕೊಡ್ತೀವಿ ಅಂತ ಏನು ಹೇಳಿದರು. ಆದರೆ ಇವರು ಅಧಿಕಾರಕ್ಕೆ ಬಂದ ನಂತರ ಮಾಡಿದ್ದೇನು ಅಂತ ಹೇಳಿದ್ರೆ, ಇವರು ಸುಪ್ರೀಂ ಕೋರ್ಟ್ಗೆ ಅಫಿಡೇವಿಟ್ ಅನ್ನು ಹಾಕ್ತಾರೆ. ಏನಂತ ಹೇಳಿದ್ರೆ, ರೈತರ ಇವತ್ತು ಬೆಂಬಲ ಬೆಲೆಯನ್ನು ಕೊಡಬೇಕು ಅನ್ನೋದಾದರೆ ಡಾಕ್ಟರ್ MS ಸ್ವಾಮಿನಾಥನ್ ಏನು ಹೇಳ್ತಾರೆ ಆ ಪ್ರಕಾರ ಕೊಡೋದಕ್ಕೆ ಆಗೋದಿಲ್ಲ ಅಂತೇಳಿ ಸುಪ್ರೀಂ ಕೋರ್ಟ್ ಮುಂದೆ ಇವತ್ತು ಪ್ರಮಾಣ ಪತ್ರವನ್ನು ಸಲ್ಲಿಸಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಸೊ ಆ ರೀತಿಯಲ್ಲಿ ರೈತರಿಗೆ ಕೊಟ್ಟಂಥ ಒಂದೇ ಒಂದು ಭರವಸೆಯನ್ನು ಇವರು ಈಡೇರಿಸಲಿಲ್ಲ ಅಂತಕ್ಕಂಥ ಅಂಶವನ್ನು ಕೂಡ ನಾವು ಗಮನಕ್ಕೆ ತೆಗೆದುಕೊಳ್ಬೇಕಾಗಿದೆ. ಇನ್ನು ಮೂರನೇ ಅಂಶ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ಈ ದೇಶದ ಯುವಜನರಿಗೆ ಕೊಟ್ಟಿರ್ತಕ್ಕಂಥ ಒಂದು ಭರವಸೆ. ಪ್ರತಿ ವರ್ಷ ಈ ದೇಶದಲ್ಲಿ ಸುಮಾರು 80 ಲಕ್ಷ ಜನ ವಿದ್ಯಾವಂತ ಯುವಜನರು ಅವರು ಡಿಗ್ರಿ ಮುಗಿಸ್ಕೊಂಡು ಬೇರೆ ಬೇರೆ ಹಂತದ ಶಿಕ್ಷಣವನ್ನು, ಉನ್ನತ ಹಂತದ ಶಿಕ್ಷಣವನ್ನು ಮುಗಿಸ್ಕೊಂಡು ನಿರುದ್ಯೋಗ ವಲಯಕ್ಕೆ ಬರ್ತಾ ಇದ್ದಾರೆ. ಅಂಥವರಿಗೆ ಇವರು ಕೊಟ್ಟಿದ್ದೇನು, ಪ್ರತಿ ವರ್ಷ 2 ಕೋಟಿ ಜನರಿಗೆ ಉದ್ಯೋಗ ಕೊಡ್ತೀವಿ ಅಂತೇಳಿ. ಆದರೆ 2 ಕೋಟಿ ಜನರಿಗೆ ಉದ್ಯೋಗ ಕೊಟ್ಟಿದ್ದೀವಿ ಅಂತ ಹೇಳಿದ್ರೆ, ಈ 10 ವರ್ಷಗಳಲ್ಲಿ 20 ಕೋಟಿ ಯುವಕರಿಗೆ ಉದ್ಯೋಗ ಸಿಗಬೇಕಾಗಿತ್ತು. 20 ಕೋಟಿ ಕುಟುಂಬಗಳ ಆದಾಯ ದೊಡ್ಡ ಪ್ರಮಾಣದಲ್ಲಿ ಅದು ಹೆಚ್ಚಳ ಆಗಬೇಕಾಗಿತ್ತು. ಇದನ್ನು ನಾವು ನೋಡ್ತಾ ಇದ್ದೀವ ಅಂತ ಹೇಳಿದ್ರೆ ಖಂಡಿತ ಇಲ್ಲ. ಯಾರಾದರೂ ಇವತ್ತು ರಾಜ್ಯದಲ್ಲಿ
ನಾವು ವಿನಂತಿ ಮಾಡ್ತಾ ಇದ್ದೀನಿ, ಯಾರಾದರೂ ಈ ಸರ್ಕಾರದಿಂದ ಉದ್ಯೋಗ ತಗೊಂಡಿದ್ದೀರಾ ನೀವು ಕೈ ಎತ್ತಿರಿ ಅಂತ ಕೇಳಿದ್ರೆ ಎಲ್ಲೂ ಕೂಡ ಇವತ್ತು ಉದ್ಯೋಗ ತೆಗೆದುಕೊಂಡಂಥವ್ರು ಸಿಗೋದಿಲ್ಲ. ಅದರ ಬದಲಿಗೆ ನಾವು ಏನು ನೋಡ್ತಾ ಇದ್ದೀವಿ ಅಂದರೆ, ಈ ಕೋವಿಡ್ ಸಂದರ್ಭದಲ್ಲಿ ಯಾರು ಉದ್ಯೋಗದಲ್ಲಿ ಇದ್ದರು ಅವರು ಉದ್ಯೋಗಗಳನ್ನು ಕಳ್ಕೊಂಡು ಕೋಟ್ಯಾಂತರ ಜನ ಈ ದೇಶದಲ್ಲಿ ಮನೆಗೆ ಬಂದಿರತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಎಂಥದೊಂದು ದುಸ್ಥಿತಿ ಇದೆ ಇವತ್ತು ಈ ದೇಶದಲ್ಲಿ ಅಂತ ಹೇಳಿದರೆ, ಉತ್ತರ ಪ್ರದೇಶದಲ್ಲಿ ಪೊಲೀಸ್ ಉದ್ಯೋಗಕ್ಕೋಸ್ಕರ ಸುಮಾರು 60,000 ಉದ್ಯೋಗ ಇದ್ದಾವೆ, ನೀವು ಅರ್ಜಿ ಹಾಕ್ರಿ ಅಂತೇಳಿ ಅರ್ಜಿ ಹಾಕಿದಂಥವ್ರ ಸಂಖ್ಯೆ ಎಷ್ಟು ಅಂತ ಹೇಳಿದ್ರೆ ಸುಮಾರು 48 ಲಕ್ಷ ಜನ ಅರ್ಜಿ ಹಾಕಿರ್ತಕ್ಕಂಥದ್ದು ನೋಡ್ತಾ ಇದ್ದೀವಿ. ಅರ್ಜಿ ಹಾಕಿದವರಲ್ಲಿ ಎಲ್ಲ ಪೋಸ್ಟ್ ಗ್ರಾಜ್ಯುಯೇಟ್ಸು ಇಂಜಿನಿಯರಿಂಗ್ ಆದಂಥವ್ರು, ಬೇರೆ ಬೇರೆ ವೃತ್ತಿಪರ ಶಿಕ್ಷಣ ಆದಂಥವರು ಕೂಡ ಇವತ್ತು ಅರ್ಜಿ ಹಾಕಿರ್ತಕ್ಕಂಥದ್ದು ನೋಡ್ತಾನೆ. ಆ ಪ್ರಮಾಣದಲ್ಲಿ ಇವತ್ತು ನಿರುದ್ಯೋಗ ಹೋಗಲಿ. ಈ ನಿರುದ್ಯೋಗಿಗಳಿಗೆ ನಿರುದ್ಯೋಗ ಭತ್ಯೆಯನ್ನಾದರೂ ಕೊಟ್ಟು ಅವ್ರನ್ನ ಸಂರಕ್ಷಣೆ ಮಾಡಿದ್ರ ಅಂತ ಹೇಳಿದ್ರೆ ನಿರುದ್ಯೋಗ ಭತ್ಯೆಯನ್ನು ಕೊಡಲಿಲ್ಲ. ಅವ್ರಿಗಿರಲಿ, ಯಾರು ಕೋವಿಡ್ ಸಂದರ್ಭದಲ್ಲಿ ಉದ್ಯೋಗ ಕಳ್ಕೊಂಡು ಮನೆಗೆ ಬಂದ್ರಲ್ಲ ಅವ್ರನ್ನ ರಕ್ಷಣೆ ಮಾಡೋದಕ್ಕಾದ್ರೂ ಏನಾದ್ರು ಉದ್ಯೋಗ ಭತ್ಯೆ ಕೊಟ್ಟರೆ ಏನೂ ಕೊಡಲಿಲ್ಲ ಅಂತಕ್ಕಂಥ ಅಂಶ ಸ್ಪಷ್ಟವಾಗಿದೆ. ಸೊ ಇದು 3ನೇ ಅಂಶವನ್ನು ಕೂಡ ನೀವು ಗಮನಿಸಬೇಕು ಅಂತ ನಾನು ವಿನಂತಿ ಮಾಡ್ತಾ ಇದ್ದೇನೆ. ಇನ್ನು 4ನೇ ಪ್ರಮುಖವಾದಂಥ ಅಂಶ ಏನು, ಅವ್ರು ಹೇಳಿದ್ದೇನು, ನಾವು ಅಧಿಕಾರಕ್ಕೆ ಬಂದರೆ ಭ್ರಷ್ಟಾಚಾರ ಮಾಡೋದಿಲ್ಲ, ನಾ ಖಾವುಂಗ ನಾ ಖಾನೆ ದೂಂಗ ಅಂತೇಳಿ ಅವ್ರು ಹೇಳಿದರು. भाइयों बहनों, मेरा मंत्र है, न खाता हूं न खाने दूंगा. ಅಂದರೆ ನಾನು ತಿನ್ನೋದಿಲ್ಲ, ಯಾರನ್ನೂ ತಿನ್ನೋದಕ್ಕೆ ಬಿಡೋದಿಲ್ಲ ಅಂತ ಹೇಳಿದರು. ಇವತ್ತು ಸುಪ್ರೀಂ ಕೋರ್ಟ್ ಮುಂದೆ ಬಯಲಾಗಿದೆ. ದೊಡ್ಡ ಪ್ರಮಾಣದಲ್ಲಿ ಇವರು ಚುನಾವಣಾ ಬಾಂಡ್ಗಳನ್ನು ತೆಗೆದುಕೊಂಡಿದ್ದಾರೆ. ಚುನಾವಣಾ ಬಾಂಡ್ಗಳನ್ನು ತೆಗೆದುಕೊಳ್ಳೋದು ಸಂವಿಧಾನ ವಿರೋಧಿಯಾದಂಥ ಕೆಲಸ, ಭ್ರಷ್ಟಾಚಾರವನ್ನು ಲೀಗಲೈಸ್ ಮಾಡಿದಂಥ ಆಗುತ್ತೆ ಅಂತೇಳಿ CPIM ಪಕ್ಷ ನಾವು ಆ ಒಂದು ಕಾಯ್ದೆಗೆ ತಿದ್ದುಪಡಿ ತರುವಂಥ ಸಂದರ್ಭದಲ್ಲಿ ಲೋಕಸಭೆಯಲ್ಲಿ ನಾವು ವಿರೋಧ ಮಾಡಿದ್ವಿ. ಮಾತ್ರ ಅಲ್ಲ, CPIM ಪಕ್ಷ ಕಾನೂನು ಜಾರಿಗೆ ಬಂದರೆ ನಾವು ಯಾವುದೇ ಕಾರಣಕ್ಕೆ ಈ ಚುನಾವಣಾ ಬಾಂಡ್ಗಳನ್ನು ತೆಗೆದುಕೊಳ್ಳೋದಿಲ್ಲ ಅಂತ ಹೇಳಿದ್ವಿ. ಆ ಪ್ರಕಾರ ನಾವು ನಡ್ಕೊಂಡಿದ್ವಿ. ಆದರೆ ಇವತ್ತು ನಾವು ಏನು ಹೇಳಿದ್ವಿ, ಇದು ಭ್ರಷ್ಟಾಚಾರವನ್ನು ಲೀಗಲೈಸ್ ಮಾಡ್ತದೆ, ಇದು ಸಂವಿಧಾನ ವಿರೋಧಿಯಾದಂಥ ದುಷ್ಕೃತ್ಯ ಅಂತ ಏನು ಹೇಳಿದ್ವಿ. ಇವತ್ತು ಸುಪ್ರೀಂ ಕೋರ್ಟ್ ಅದನ್ನು ಎತ್ತಿ ಹಿಡಿದಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಇವತ್ತು ಅದು ಬಯಲಾಗಿರುವಾಗ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. 16,000 ಕೋಟಿ ಚುನಾವಣಾ ಬಾಂಡ್ ಈ ಅವಧಿಯಲ್ಲಿ ಏನು ಬೇರೆ ಬೇರೆ ಸಂಸ್ಥೆಗಳು ಬಂಡವಾಳದಾರರು ಖರೀದಿ ಮಾಡಿದರು. ಅದರಲ್ಲಿ ಅರ್ಧ ಭಾಗ ಇವತ್ತು BJPಯವರು ತೆಗೆದುಕೊಂಡಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. BJPಯವರು ಕೊಟ್ಟಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಸುಮಾರು 8,000 ಚಿಲ್ಲರೆ ಕೋಟಿಯಷ್ಟು ಇವತ್ತು BJPಯವರು ತೆಗೆದುಕೊಂಡಿದ್ದಾರೆ. ಈಗ ಯಾರಿಂದ ತೆಗೆದುಕೊಂಡ್ರು, ಹೆಂಗೆ ತೆಗೆದುಕೊಂಡ್ರು ಅಂತಕ್ಕಂಥದ್ದು ಜಗಜ್ಜಾಹೀರಾಗ್ತಾ ಇದೆ. ಹಲವಾರು ಮಾಧ್ಯಮಗಳಲ್ಲಿ ಅವು ಬಯಲಾಗ್ತಾ ಇದೆ. ಕೆಲವರಿಗೆ ED, IT ಇವುಗಳನ್ನು CBI ದಾಳಿಗಳ ಮೂಲಕ ಬೆದರಿಸಿ ಇವತ್ತು ಅವರ ಹತ್ರ ವಸೂಲಿ ಮಾಡಿರ್ತಕ್ಕಂಥದ್ದು ಗೊತ್ತಾಗ್ತಾ ಇದೆ. ಮತ್ತು ಆಮಿಷ ಒಡ್ಡಿ ನಿಮಗೆ ಕಾಂಟ್ರಾಕ್ಟ್ ಮತ್ತೊಂದು ಮುಗಿದೊಂದು ಕೊಡ್ತೀವಿ ಅನ್ನುವಂಥದ್ದನ್ನು ಕಂಡೀಷನ್ ಆಗಿಟ್ಕೊಂಡು ದೊಡ್ಡ ಪ್ರಮಾಣದಲ್ಲಿ ಈ ಚುನಾವಣಾ ಬಾಂಡ್ ತೆಗೆದುಕೊಂಡಿರ್ತಕ್ಕಂಥದ್ದು ಗೊತ್ತಾಗ್ತಾ ಇದೆ. ಸೊ ಆ ರೀತಿಯಲ್ಲಿ ಅಧಿಕಾರ ದುರುಪಯೋಗ ಮಾಡಿ, ಅಂದರೆ ಭ್ರಷ್ಟಾಚಾರವನ್ನು ಲೀಗಲೈಸ್ ಮಾಡಿ ಇವತ್ತು ಮಾಡಿಕೊಂಡಿರ್ತಕ್ಕಂಥದ್ದು ಬಯಲಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟು ನಮ್ಮ ಪಕ್ಷದಿಂದ ಈಗಾಗಲೇ ನಾವು ಒತ್ತಾಯ ಮಾಡಿದ್ವಿ. ಇದಲ್ಲ ಅಂತ ಆದರೆ ಇದ್ರ ಮೇಲೆ ತನಿಖೆ ಆಗಬೇಕು. ಸುಪ್ರೀಂ ಕೋರ್ಟ್ ನೇತೃತ್ವದಲ್ಲಿ ತನಿಖೆ ಆಗಬೇಕು. ತನಿಖೆ ಆಗಿ ಯಾರು ತಪ್ಪಿತಸ್ಥರಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಬೇಕು ಅಂತೇಳಿ ನಾವು ಇವತ್ತು ಒತ್ತಾಯ ಮಾಡ್ತಾ ಇದ್ದೀವಿ. ಸೊ ಹೀಗೆ ಏನು ಈ ದೇಶಕ್ಕೆ ಜನರಿಗೆ ಕಳೆದ ಚುನಾವಣೆಯಲ್ಲಿ ಭರವಸೆಯನ್ನು ಕೊಟ್ಟಿದ್ದರು, ಅದಕ್ಕೆ ವ್ಯತಿರಿಕ್ತವಾಗಿ ಇವತ್ತು ಇವರು ಆಡಳಿತ ನಡೆಸಿರ್ತಕ್ಕಂಥದ್ದು ನೋಡ್ತಾ ಇದ್ದೀವಿ. ಜನ ಯಾರು ಇವತ್ತು ತಮ್ಮ ಬಟ್ಟೆಯನ್ನು ಕಟ್ಟಿ ಈ ದೇಶಕ್ಕೋಸ್ಕರ ಕೇವಲ ಅಧಿಕಾರ ಮಾತ್ರ ಅಲ್ಲ, ತೆರಿಗೆ ಹಣವನ್ನು ಕೊಟ್ಟಿದ್ದರು, ತಮ್ಮ ಮೇಲೆ ಸುಮಾರು 155 ಲಕ್ಷ ಕೋಟಿ ರೂಪಾಯಿಗಳಷ್ಟು ಸಾಲದ ಹೊರೆಯನ್ನು ಕೂಡ ಹೊತ್ತುಕೊಂಡಂಥವ್ರ ಪರಿಸ್ಥಿತಿ ಏನಾಗಿದೆ ಅಂತ ನೋಡಿದರೆ ಈ 10 ವರ್ಷಗಳ ದುರಾಡಳಿತದ ನಂತರ ಇವತ್ತು ದೇಶದ ಪರಿಸ್ಥಿತಿ ಏನು ಬದಲಾಗದೇ ಇರತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಹಸಿವಿನ ಸಾವುಗಳು ಈ ದೇಶದಲ್ಲಿ ಜಾಸ್ತಿ ಆಗ್ತಾ ಇದೆ. ಇವತ್ತು ಪ್ರತಿ ನಿಮಿಷಕ್ಕೆ 9 ರಿಂದ 10 ಜನ ಅಪೌಷ್ಟಿಕತೆಯಿಂದ ಹಸಿವಿನಿಂದ ಸಾಯ್ತಾ ಇರತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. 1900 ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದು 75 ವರ್ಷ ಕಳೆದ ನಂತರ ಕೂಡ ಹಸಿವಿನ ಸಾವಿನಿಂದ ಮುಕ್ತಿ ಹೊಂದದೇ ಇರತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಎರಡನೇದು ಏನು ನೋಡ್ತಾ ಇದ್ದೀವಿ, ನಾನು ಆಗಲೇ ಹೇಳಿದಾಗೆ ಪ್ರತಿದಿನ ರೈತರು ಈಗಲೂ ಕೂಡ 35 ಜನ ಆತ್ಮಹತ್ಯೆ ಮಾಡಿಕೊಳ್ಳುವಂಥ ದುಸ್ಥಿತಿ ಇದೆ. ಅವರು ಸಾಲಗಾರರಾಗಿದ್ದಾರೆ. ದೇಶಕ್ಕೋಸ್ಕರ ಅನ್ನ ಬೆಳೀತಕ್ಕಂಥವ್ರು, ಕೈಗಾರಿಕೆಗಳಿಗೆ ಕಚ್ಚಾ ಮಾಲ್ ಒದಗಿಸ್ತಕ್ಕಂಥವ್ರು ಸಾಲಗಾರರಾಗಿ ಆತ್ಮಹತ್ಯೆ ಮಾಡ್ಕೊಳ್ತಾ ಇರತಕ್ಕಂಥದ್ದು ಮುಂದುವರಿತಾ ಇದೆ. ಇದು ಈ ಆಡಳಿತದಿಂದಾಗಿ ಲಾಭ ಪಡ್ಕೊಂಡವ್ರು ಯಾರಪ್ಪ
ಯಾರಿಗೆ ಲಾಭ ಆಗಿದೆ ಅಂತ ನಾವು ನೋಡುವಾಗ ಇದರಲ್ಲಿ ದೊಡ್ಡ ಲಾಭ ಮಾಡಿಕೊಂಡಂಥವರು ಈ ದೇಶದ ಕಾರ್ಪೊರೇಟ್ ಸಂಸ್ಥೆಗಳು, ವಿದೇಶಿ ದೊಡ್ಡ ದೊಡ್ಡ ಬಂಡವಾಳಶಾಹಿ ಸಂಸ್ಥೆಗಳು ಲಾಭ ಮಾಡಿಕೊಂಡಿದ್ದಾರೆ. ಸೊ ಈ ಆಡಳಿತದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಲಾಭ ಮಾಡಿಕೊಂಡವರಲ್ಲಿ ಇಬ್ಬರನ್ನ ನಾವು ಗಮನಿಸಬೇಕು. ಅದಾನಿ ಅಂಬಾನಿಯ ಆಸ್ತಿ ಇವತ್ತು ಹತ್ರ 10 ಲಕ್ಷ ಕೋಟಿಗಿಂತ ಹೆಚ್ಚಾಗಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ವಿ. ಅವರು ಈಗ ಜಗತ್ತಿನ 10 ದೊಡ್ಡ ಶ್ರೀಮಂತರಲ್ಲಿ ಅವರು ಕೂಡ ಒಬ್ಬರಾಗಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ವಿ. ಅದಾನಿ ಅಂತಕ್ಕಂಥವರು ಕೂಡ ಲಕ್ಷಾಂತರ ಕೋಟಿ ರೂಪಾಯಿಯನ್ನು ಸಂಪಾದನೆ ಮಾಡಿಕೊಂಡಿದ್ದಾರೆ. ಅವರು ಕೂಡ 20 ಶ್ರೀಮಂತರಲ್ಲಿ ಒಬ್ಬರು ಅಂತೇಳಿ ಇವತ್ತು ಬಂದಿದ್ದಾರೆ. ಇವರೆಲ್ಲ ಇದಕ್ಕೆ ಮುಂಚೆ ಕೇವಲ 50-60 ಸಾವಿರ ಕೋಟಿ ಆಸ್ತಿ ಹೊಂದಿದ್ದವರು ಈ 10 ವರ್ಷಗಳಲ್ಲಿ ಇವರ ಆಸ್ತಿಗಳು ಜಾಸ್ತಿ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಅಂದರೆ ಶ್ರೀಮಂತರು ಭಾರಿ ಶ್ರೀಮಂತರಾಗಿದ್ದಾರೆ, ಬಡವರು ಅತ್ಯಂತ ಕಡುಬಡವರಾಗಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಅಂತಕ್ಕಂಥದ್ದನ್ನು ನಿಮ್ಮ ಗಮನಕ್ಕೆ ತರೋದಕ್ಕೆ ಬಯಸ್ತಾ ಇದ್ದೀನಿ. ಅದರಿಂದ ಇವತ್ತೇನಾಗಿದೆ, ರೈತರ ಆತ್ಮಹತ್ಯೆಗಳು, ಜನ ಹಸಿವಿನಿಂದ ಸಾಯ್ತಕ್ಕಂಥದ್ದು ಮಾತ್ರ ಅಲ್ಲ, ಶ್ರೀಮಂತರಾಗಿರೋದ್ರಿಂದ ಬಡವರಾಗಿರೋದ್ರಿಂದ ಬಡವರ ಮೇಲೆ ದೌರ್ಜನ್ಯಗಳು ಕೂಡ ಜಾಸ್ತಿ ಆಗ್ತಾ ಇದೆ. ಮಹಿಳೆಯರ ಮೇಲೆ ಪ್ರತಿ 2 ನಿಮಿಷಕ್ಕೊಂದು ದೌರ್ಜನ್ಯ ನಡೀತಾ ಇದೆ ಈ ದೇಶದಲ್ಲಿ. ದಲಿತರ ಮೇಲೆ ಪ್ರತಿ 9 ನಿಮಿಷಕ್ಕೊಂದು ದೌರ್ಜನ್ಯದ ಪ್ರಕರಣಗಳು ಘಟಿಸ್ತಾ ಇದ್ದಾವೆ. ಇವೆಲ್ಲವೂ ಕೂಡ ಕಂಪ್ಲೇಂಟ್ ಆಗದೇ ಇರತಕ್ಕಂಥವು ದೊಡ್ಡ ಪ್ರಮಾಣದಲ್ಲಿ ಘಟಿಸ್ತಾ ಇರತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಈ ರೀತಿಯ ಒಂದು ದುಸ್ಥಿತಿ ಇವತ್ತು ದೇಶದಲ್ಲಿ ಬೆಳೀತದೆ. ಅದೇ ರೀತಿಯಲ್ಲಿ ಅಲ್ಪಸಂಖ್ಯಾತರ ಮೇಲಿನ ದಾಳಿಗಳು ಕೂಡ ದಿನೇ ದಿನೇ ಹೆಚ್ಚಾಗ್ತಾ ಇರತಕ್ಕಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ರೈತರು ದೊಡ್ಡ ಪ್ರಮಾಣದಲ್ಲಿ ಇವತ್ತು ಭೂಮಿಯ ಆಚೆ ಎಸೆಯಲ್ಪಡ್ತಾ ಇದ್ದಾರೆ. ಸರ್ಕಾರ ಇವತ್ತು ವ್ಯವಸಾಯ ನೀವು ಮಾಡೋದು ಬೇಡ ಅಂತ ಈಗ ಹೇಳೋದಕ್ಕೆ ಶುರು ಮಾಡಿದೆ. ವ್ಯವಸಾಯವನ್ನು ಕಾರ್ಪೊರೇಟ್ ಸಂಸ್ಥೆಗಳು ಮಾಡ್ತಾ ಇದ್ದಾರೆ, ದೊಡ್ಡ ದೊಡ್ಡ ಬಂಡವಾಳಶಾಹಿ ಸಂಸ್ಥೆಗಳು ಮಾಡ್ತಾ ಇದ್ದಾರೆ. ನೀವು ಅದರ ಆಚೆ ಹೋಗಿ ಅಂತೇಳಿ ಇವತ್ತು ಕಾಯ್ದೆಗಳನ್ನು ಮಾಡಿ ಬಲವಂತವಾಗಿ ಅವರನ್ನು ಒಕ್ಕಲೆಬ್ಬಿಸುವಂಥ ಕೆಲಸ ಮಾಡಲಾಗ್ತಾ ಇದೆ. ಭೂ ಸ್ವಾಧೀನದ ಹೆಸರಿನಲ್ಲಿ ಕೂಡ ಬಲವಂತವಾಗಿ ಇವತ್ತು ರೈತರನ್ನು ಒಕ್ಕಲೆಬ್ಬಿಸಲಾಗ್ತಾ ಇದೆ. ಈ ದೇಶಕ್ಕೆ ಅನ್ನ ಬೆಳೆಯುವ ಅವಶ್ಯಕತೆ ನಿಮ್ಮಿಂದ ಇಲ್ಲ, ಅದೇ ರೀತಿ ಕಚ್ಚಾ ಮಾಲ್ ಬೆಳೆಯುವ ಅವಶ್ಯಕತೆ ನಿಮ್ಮಿಂದಿಲ್ಲ, ನಾವು ಕಾರ್ಪೊರೇಟ್ ಸಂಸ್ಥೆಗಳ ಮೂಲಕ ಮಾಡ್ತೀವಿ ಅಂತೇಳಿ ಅವರು ಹೇಳ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಆ ಕಾರಣದಿಂದಲೇ ರೈತರನ್ನ ಒಕ್ಕಲೆಬ್ಬಿಸುವಂಥ ಕಾರಣದಿಂದಲೇ ಉತ್ಪಾದನೆ ವೆಚ್ಚ ಜಾಸ್ತಿ ಮಾಡ್ತಾ ಇದ್ದಾರೆ, ಸಾಲ ಸಿಗಲಾರ್ದಂಗೆ ಮಾಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಇವತ್ತು ರೈತರು ಬೆಳೆದಂಥ ಬೆಳೆಗೆ ಬೆಂಬಲ ಬೆಲೆ ಇರಲಾರ್ದಂಗೆ ಮಾಡಿದ್ದಾರೆ. 2022ರಲ್ಲಿ ನಾವೇನು ನೋಡಿದ್ದೀವಿ, ಕೇಂದ್ರ ಸರ್ಕಾರ ಕರ್ನಾಟಕದಲ್ಲಿ ಏನು ಬೆಂಬಲ ಬೆಲೆಯನ್ನು 7-8 ಬೆಳೆಗಳಿಗೆ ಘೋಷಣೆ ಮಾಡಿತ್ತು. ಆ 7-8 ಬೆಳೆಗಳಿಗೆ ಆ ಬೆಂಬಲ ಬೆಲೆ ಕೂಡ ಅದು ಸರಿಯಾದ್ದಲ್ಲ. ಆದರೂ ಕೂಡ ಅದು ಕೂಡ ಸಿಗಲಾರ್ದಂಗೆ ಸುಮಾರು 25,000 ಕೋಟಿಯಷ್ಟು ಕರ್ನಾಟಕದ ರೈತರು ನಷ್ಟ ಅನುಭವಿಸಿರ್ತಕ್ಕಂಥದ್ದನ್ನು ನಾವು ಗಮನಿಸಿದೆ. ಅದರಿಂದ ರೈತರ ವಿರೋಧಿಯಾಗಿ ಕಾರ್ಪೊರೇಟ್ ಸಂಸ್ಥೆಗಳ ಪರವಾಗಿ ಇವತ್ತು ಕೃಷಿಯನ್ನು ಬದಲಾವಣೆ ಮಾಡೋದಕ್ಕೆ ಈ ಸರ್ಕಾರ ಪ್ರಯತ್ನ ಮಾಡ್ತಾ ಇದೆ. ಇನ್ನು ಕಾರ್ಮಿಕರ ವಿಚಾರದಲ್ಲಿ ನಾವೇನು ನೋಡ್ತಾ ಇದ್ದೀವಿ, ಕಾರ್ಮಿಕರು ಕನಿಷ್ಠ ವೇತನ ಸಿಗಬೇಕು, ಅವ್ರ ಉದ್ಯೋಗಕ್ಕೆ ಭದ್ರತೆ ಸಿಗಬೇಕು ಅಂತೇಳಿ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. ಪ್ರತಿ ತಿಂಗಳ 36,000 ರೂಪಾಯಿ ಕನಿಷ್ಠ ವೇತನ ಇರಬೇಕು ಅಂತೇಳಿ ಜಾಗತಿಕ ಕಾರ್ಮಿಕ ಸಮ್ಮೇಳನ ಸಲಹೆಯನ್ನು ಕೊಟ್ಟಿದೆ. ಆದರೆ ಇವತ್ತು ಅತ್ಯಂತ ಕಡಿಮೆ ವೇತನವನ್ನು ಪಡಿತಾ ಇರುವಂಥ ಯಾವುದಾದ್ರೂ ಒಂದು ದೇಶ ಇದ್ದರೆ ಅದು ಭಾರತ ಅಂತಕ್ಕಂಥ ವಿಷಯವನ್ನು ನಾವು ಗಮನಕ್ಕೆ ತೆಗೆದುಕೊಳ್ಬೇಕಾಗಿದೆ. ಅದರಿಂದ ಕನಿಷ್ಠ ವೇತನ ಹೆಚ್ಚಾಗಬೇಕು ಅಂತೇಳಿ ಅವರು ಹೋರಾಟ ಮಾಡ್ತಾ ಇದ್ದಾರೆ. ಗುತ್ತಿಗೆ ಆಧಾರದಲ್ಲಿ ನೇಮಕಗೊಂಡಂಥವರು, ಸ್ಕೀಮ್ಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ನಮ್ಗೆ ಉದ್ಯೋಗದ ಭದ್ರತೆ ಬೇಕು ಅಂತೇಳಿ ಹೋರಾಟ ಮಾಡ್ತಾ ಇದ್ದಾರೆ. ಉದ್ಯೋಗದ ಭದ್ರತೆಯನ್ನು ಕೂಡ ಕೊಡ್ತಾ ಇಲ್ಲ. ಯಾವ ಕಾರ್ಮಿಕರು ನ್ಯಾಯವನ್ನು ಕೇಳ್ತಾ ಇದ್ದಾರೆ, ಈ ಬೆಲೆ ಏರಿಕೆಯ ಸಂದರ್ಭದಲ್ಲಿ ವ್ಯಾಪಕವಾದಂಥ ಬೆಲೆ ಏರಿಕೆ ಆಗಿದೆ. ಈ ಅವಧಿಯಲ್ಲಿ 440 ರೂಪಾಯಿ ಸಿಗ್ತಾ ಇದ್ದಂಥ ಗ್ಯಾಸ್ ಇವತ್ತು 1200 ರೂಪಾಯಿಗೆ ಹೋಗಿ ಮತ್ತೆ ಈಗ 950,000 ರೂಪಾಯಿಗೆ ಇಳಿದಿದೆ ಅಂತಕ್ಕಂಥ ವಿಷಯ. 55-60 ರೂಪಾಯಿಗೆ 1 ಲೀಟ್ರ್ ಪೆಟ್ರೋಲ್ ಡೀಸೆಲ್ ಸಿಗ್ತಾ ಇದ್ದದ್ದು ಇವತ್ತು 100 ರೂಪಾಯಿ ಗಡಿ ದಾಟಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಸೊ ಹಾಗೆ ಎಲ್ಲ ಅಗತ್ಯ ವಸ್ತುಗಳ ಬೆಲೆಗಳು ಕೂಡ ಜಾಸ್ತಿ ಆಗ್ತಾ ಇದೆ. ರೈತರು ಬಳಸ್ತಾ ಇದ್ದಂಥ ಕ್ರಿಮಿನಾಶಕ, ಗೊಬ್ಬರ, ಬೀಜ ಇವುಗಳ ಬೆಲೆಗಳು ಕೂಡ 65-70% ಈ ಅವಧಿಯಲ್ಲಿ ಹೆಚ್ಚಳ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಜನಸಾಮಾನ್ಯರು ಆರೋಗ್ಯಕ್ಕೋಸ್ಕರ ಬಳಸ್ತಾ ಇರುವಂಥ ಔಷಧಿ ಬೆಲೆಗಳು ಕೂಡ ಭಾರಿ ಪ್ರಮಾಣದಲ್ಲಿ 100% ಹೆಚ್ಚಳ ಆಗಿರ್ತಕ್ಕಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಯಾರು ಇವತ್ತು ಈ ಕೋವಿಡ್ ಸಂಕಷ್ಟದಲ್ಲಿರುವಾಗ ಅವರಿಗೆ ಅತ್ಯಂತ ಕಡಿಮೆ ಬೆಲೆಯಲ್ಲಿ ಔಷಧಿಯನ್ನು ಒದಗಿಸಬೇಕಾಗಿತ್ತು, ಅಂಥ ಸಂದರ್ಭದಲ್ಲೇ ಇವತ್ತು ಬೆಲೆಗಳ ಏರಿಕೆ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಕೋವಿಡ್ ನಿರ್ವಹಣೆ ಮಾಡಿರ್ತಕ್ಕಂಥ ರೀತಿಯನ್ನು ನೋಡಿದ್ರೆ ನಮ್ಮ ಪ್ರಧಾನಮಂತ್ರಿಗಳು ನಾವೆಲ್ಲರೂ ನಾಚಿಕೆ ಪಡಬೇಕಾದಂಥ ರೀತಿಯಲ್ಲಿ ನಿರ್ವಹಣೆ ಮಾಡಿದ್ದಾರೆ. ಅವರೇನು ಹೇಳಿದರು, ನೀವು ಗಂಟೆ ಬಾರಿಸ್ರಿ, ತಟ್ಟೆ ಬಾರಿಸ್ರಿ, ದೀಪ ಹಚ್ಚಿರಿ, ಕೋವಿಡ್ ಹೋಗ್ತದೆ ಅಂತ ಹೇಳಿದರು. ಈ ಗಂಟೆ ಬಾರಿಸಿದ್ರಿಂದ, ದೀಪ ಹಚ್ಚಿದ್ರಿಂದ
ಅಥವಾ ತಟ್ಟೆ ಬಾರಿಸಿದ್ರಿಂದ ಕೋವಿಡ್ ಹೋಯ್ತಾ ಅಂತ ನೋಡಿದ್ರೆ ಕೋವಿಡ್ ಎಲ್ಲ ಹೋಗಿದ್ದು, ದಶಲಕ್ಷಾಂತರ ಜನರ ಜೀವಗಳು ಹೋಗಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಸೊ ಈ ರೀತಿಯ ದುರಾಡಳಿತವನ್ನು ಅವರು ಮಾಡಿದ್ದಾರೆ. ವಿಪರೀತವಾದಂಥ ಬೆಲೆ ಏರಿಕೆಯ ಈ ಸಂದರ್ಭದಲ್ಲಿ ಕಾರ್ಮಿಕರು ನ್ಯಾಯ ಕೇಳೋದಕ್ಕೋಸ್ಕರ ಹೋರಾಟ ಮಾಡಿದರೆ ಕಾರ್ಮಿಕರಿಗೆ ಇದುವರೆಗೆ ಅಲ್ಪ ಸ್ವಲ್ಪ ಆದರೂ ಪರಿಹಾರ ಕೊಡ್ತಾ ಇದ್ದಂಥ 29 ಕಾನೂನುಗಳನ್ನು ಇವತ್ತು ವಾಪಸ್ ತಕ್ಕೊಂಡು ಮಾಲೀಕರು ಪರವಾದಂಥ 4 ಕಾರ್ಮಿಕ ಸಂಹಿತೆಗಳನ್ನು ಹೇರೋದ್ರ ಮೂಲಕ ಕಾರ್ಮಿಕರು ಸಂಘಟನೆ ಮಾಡಿಕೊಳ್ಳುವಂಥ, ಚೌಕಾಸಿ ಮಾಡುವಂಥ, ಹೋರಾಟ ಮಾಡುವಂಥ ಇವುಗಳನ್ನೇ ಹಕ್ಕುಗಳನ್ನೇ ಕಿತ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಕಾರ್ಮಿಕರನ್ನು ಗುಲಾಮರನ್ನಾಗಿಸುವಂಥ ಒಂದು ಪ್ರಯತ್ನ ಇವರು ಮಾಡ್ತಾ ಇದ್ದಾರೆ ಅಂತ. ಗ್ರಾಮೀಣ ಪ್ರದೇಶದಲ್ಲಿ ರೈತರು ಭೂಮಿಯನ್ನು ಕಳ್ಕೊಂಡು ಕೃಷಿ ಕೂಲಿಕಾರರಾಗುವಂಥ ಸಂಖ್ಯೆ ಜಾಸ್ತಿ ಆಗ್ತಾರೆ. ಕೃಷಿ ಕೂಲಿಕಾರ ಇವತ್ತು ಕೇಳ್ತಾ ಇದ್ದಾರೆ, ಗ್ರಾಮೀಣ ಪ್ರದೇಶದಲ್ಲಿ ಉದ್ಯೋಗ ಇಲ್ಲ, ನಮಗೆ ಉದ್ಯೋಗ ಖಾತ್ರಿಯನ್ನು ಬಲಪಡಿಸಿ 200 ದಿನಗಳ ವಿಸ್ತಾರ ಮಾಡಿ ಅಂತ. 100 ದಿವಸ ಕೂಡ ಈ ಸರ್ಕಾರ ಉದ್ಯೋಗ ಕೊಡ್ತಾ ಇಲ್ಲ. ಕರ್ನಾಟಕದ ಉದ್ಯೋಗ ಖಾತ್ರಿಯಲ್ಲಿ ಉದ್ಯೋಗ ಸಿಕ್ಕಂಥ ದಿನಗಳು ಎಷ್ಟು ಅಂತ ನಾವು ನೋಡಿದ್ರೆ ಕೇವಲ 45 ದಿನಗಳು ಮಾತ್ರ ಪಡ್ಕೊಳ್ತಾ ಇದೆ. 100 ದಿವಸನೂ ಸಿಗ್ತಾ ಇಲ್ಲ. ಬರಗಾಲದ ಸಂದರ್ಭದಲ್ಲಿ 150 ದಿವಸ ಉದ್ಯೋಗ ಕೊಡಬೇಕು ಗೊತ್ತಿದೆ. ಆದರೆ ಬರಗಾಲ ಸಂದರ್ಭದಲ್ಲೂ 150 ದಿವಸ ಅಲ್ಲ, 45 ದಿವಸಕ್ಕಿಂತ ಹೆಚ್ಚು ಕೊಡದೇ ಇರತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಹೆಚ್ಚುವರಿ ಇವತ್ತು ಅನುದಾನವನ್ನು ಬಿಡುಗಡೆ ಮಾಡಬೇಕು, ಅನುದಾನ ಬಿಡುಗಡೆ ಮಾಡೋದಕ್ಕೆ ತಯಾರಿಲ್ಲ. ಈ ಉದ್ಯೋಗ ಖಾತ್ರಿ ಕಾಯ್ದೆ ಮೂಲಕ ಯಾರು ಉದ್ಯೋಗ ಖಾತ್ರಿಗೋಸ್ಕರ ಉದ್ಯೋಗಕ್ಕೆ ಅರ್ಜಿ ಹಾಕಿರ್ತಾರೆ, ಆ ಅರ್ಜಿ ಹಾಕಿದಂಥ ಸಾಮಾನ್ಯ ಕೂಲಿಕಾರನಿಗೆ ಸಮಯಕ್ಕೆ ಸರಿಯಾಗಿ ಇವತ್ತು ಕೆಲಸವನ್ನು ಕೊಡದೇ ಇದ್ದರೆ ಅವರಿಗೆ ನಿರುದ್ಯೋಗ ಭತ್ಯೆ ಕೊಡಬೇಕು ಅಂತೇಳಿ ಹಿಂದೆ ಇದ್ದದ್ದನ್ನು ತೆಗೆದುಹಾಕಿದ್ದಾರೆ. ಇವತ್ತು ನಿರುದ್ಯೋಗ ಭತ್ಯೆ ಇಲ್ಲ. ಅದೇ ರೀತಿಯಲ್ಲಿ ಅವರ ಕೂಲಿಯನ್ನು ಹೆಚ್ಚು ಮಾಡಿ 600 ರೂಪಾಯಿ ಹೆಚ್ಚು ಮಾಡಿ ಅಂತ ಕೇಳ್ತಾ ಇದ್ದಾರೆ. ಅದನ್ನು ಇವತ್ತು ಈ ಸರ್ಕಾರ ಗಮನಿಸ್ತಾ ಇಲ್ಲ. ಬಾಕಿ ವೇತನಗಳನ್ನು ಬಿಡುಗಡೆ ಮಾಡ್ತಾ ಇಲ್ಲ. ಯಾವ್ಯಾವುದೋ ನೆಪ ಮಾಡಿ ಈ ಉದ್ಯೋಗ ಏನು ಜಾಬ್ ಕಾರ್ಡ್ಗಳನ್ನು ಕಡಿತ ಮಾಡುವಂಥ ಕೆಲಸಕ್ಕೆ ಕೈ ಹಾಕಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಅಂತ. ಸೊ ಇದೆಲ್ಲವೂ ಕೂಡ ಇವತ್ತು ಜನವಿರೋಧಿ ನೀತಿಗಳನ್ನು ಈ ಸರ್ಕಾರ ಮಾಡಿರ್ತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಆದ್ದರಿಂದ ಇವರು ಮಾಡಿರ್ತಕ್ಕಂಥದ್ದು ಈ ದೇಶದ ಜನರನ್ನು ಇವತ್ತು ಸಂಕಷ್ಟಕ್ಕೀಡು ಮಾಡಿರ್ತಕ್ಕಂಥದ್ದನ್ನು ನಾವು ಗಮನಿಸಬೇಕು. ಇದು ಭಾಳ ಮುಖ್ಯವಾದಂಥ ಅಂಶ. ಇದ್ರ ಜೊತೆ ಇನ್ನೊಂದು ಭಾಳ ಪ್ರಮುಖವಾದಂಥ ಅಂಶ ಅಂತ ಹೇಳಿದ್ರೆ, ಇವತ್ತು ನಮ್ಮ ದೇಶವನ್ನು ಅತ್ಯಂತ ಅಪಾಯದ ಕಡೆ ನಡೆಸ್ತಾ ಇರುವಂಥದ್ದು, ಸರ್ವಾಧಿಕಾರದ ಕಡೆಗೆ ಇವತ್ತು ಈ ಸರ್ಕಾರ ನಮ್ಮ ದೇಶವನ್ನು ಮುನ್ನಡೆಸ್ತಾ ಇರತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ನಮ್ಮ ಸಂವಿಧಾನದ 4 ಆಧಾರ ಸ್ತಂಭಗಳಾಗಿರ್ತಂಥ 1 ಜಾತ್ಯತೀತ ಪ್ರಜಾಪ್ರಭುತ್ವ, 2 ಆರ್ಥಿಕ ಸಾರ್ವಭೌಮತೆ, 3 ಒಕ್ಕೂಟವಾದದ ಸ್ವರೂಪ, 4 ಸಾಮಾಜಿಕ ನ್ಯಾಯ. ಈ 4 ಆಧಾರ ಸ್ತಂಭಗಳನ್ನು ಇವರು ಈ ಆಧಾರ ಸ್ತಂಭಗಳ ಮೇಲೆ ಗಂಭೀರವಾದಂಥ ದಾಳಿ ನಡೆಸಿ ದೇಶದ ಮೇಲೆ ಇವತ್ತು ದೊಡ್ಡ ಪ್ರಮಾಣದ ಸರ್ವಾಧಿಕಾರವನ್ನು ಹೇರುವಂಥ ಕೆಲಸಕ್ಕೆ ಕೈ ಹಾಕಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಇದೊಂದು ಅಪಾಯಕಾರಿಯಾದಂಥ ಬೆಳವಣಿಗೆ ಅಂತೇಳಿ ನಾವು ಇವತ್ತು ಸಾರ್ವಜನಿಕರ ಮುಂದೆ ಹೇಳ್ತಾ ಇದ್ದೀವಿ. ಯಾವುದು ಇವತ್ತು ನಮ್ಮ ಸಂವಿಧಾನ ಹೇಳ್ತದೆ, ಧರ್ಮವನ್ನು ಯಾವುದೇ ಕಾರಣಕ್ಕೆ ಪ್ರಭುತ್ವ ಮತ್ತು ರಾಜಕೀಯದಿಂದ ದೂರ ಇಡಬೇಕು, ಧರ್ಮನಿರಪೇಕ್ಷವಾಗಿರಬೇಕು ಅಂತ ಏನು ಹೇಳ್ತಾ ಇದೆ, ಅದನ್ನು ಇವತ್ತು ಕಲುಷಿತಗೊಳಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸ್ವತಃ ಪ್ರಧಾನಮಂತ್ರಿಗಳು, ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳು ರಾಮ ಮಂದಿರದ ಉದ್ಘಾಟನೆಯಲ್ಲಿ ನೇರವಾಗಿ ತೊಡಗಿರತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಆ ರಾಮ ಮಂದಿರವೋ ಅದು ಪೂರ್ಣಗೊಂಡಿರದೇ ಇರತಕ್ಕಂಥ ರಾಮ ಮಂದಿರ ಅದು ಉದ್ಘಾಟನೆ ಮಾಡಬಾರದು ಅಂತೇಳಿ ಅನೇಕ ಜನ ಧಾರ್ಮಿಕ ಮುಖಂಡರುಗಳು ಹೇಳಿದ್ರು ಕೂಡ ಚುನಾವಣೆಯ ಲಾಭಕ್ಕೋಸ್ಕರ ಇವತ್ತು ಅಂಥದ್ದೊಂದು ಕೆಲಸವನ್ನು ಮಾಡಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಸೊ ಹಾಗೆ ಧರ್ಮವನ್ನು ಇವತ್ತು ಪ್ರಭುತ್ವದ ಜೊತೆ ರಾಜಕೀಯದ ಜೊತೆ ಬೆದರಿಸ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಅದು ಮಾತ್ರ ಅಲ್ಲ, ಇನ್ನೂ ಕೂಡ ಪೂರ್ಣಗೊಳ್ಳದೇ ಇರತಕ್ಕಂಥ ಹೊಸ ಪಾರ್ಲಿಮೆಂಟ್ ಭವನವನ್ನು ಕೂಡ ಇವತ್ತು ಅವರು ಉದ್ಘಾಟನೆ ಮಾಡುವಾಗ ಹೋಮ ಹವನ ಹೇಗೆ ಎಲ್ಲ ಧಾರ್ಮಿಕ ವಿಧಿವಿಧಾನಗಳನ್ನು ಅಳವಡಿಸಿ ಪ್ರಭುತ್ವ ಮತ್ತು ಧರ್ಮವನ್ನು ಪ್ರತ್ಯೇಕಿಸುವ ಬದಲು ಜೊತೆಯಲ್ಲಿ ಸೇರಿಸಿರ್ತಕ್ಕಂಥದ್ದನ್ನು ಕೂಡ ಇವತ್ತು ನಾವು ಬಹಳ ಸ್ಪಷ್ಟವಾಗಿ ನೋಡ್ತಾ ಇದ್ದೀವಿ. ಅದೇ ರೀತಿಯಲ್ಲಿ CI ಯಾವುದು ಇವತ್ತು ಪೌರತ್ವ ತಿದ್ದುಪಡಿ ಕಾಯ್ದೆ ಇದೆ, ಆ ಪೌರತ್ವ ಕಾಯ್ದೆ ಯಾರು ಇವತ್ತು ವಿದೇಶಗಳಿಂದ ನಿರಾಶ್ರಿತರಾಗಿ ನಮ್ಮ ದೇಶಕ್ಕೆ ಬಂದವರಿಗೆ ಯಾವುದೇ ಧರ್ಮ ಭೇದ ಇಲ್ಲದೇ, ಜಾತಿ ಭೇದ ಇಲ್ಲದೇ, ಭಾಷಾ ಭೇದ ಇಲ್ಲದೇ ಇವತ್ತು ನಿರಾಶ್ರಿತರಿಗೆ 11 ವರ್ಷ ಈ ದೇಶದಲ್ಲಿದ್ದರೆ ಅವರಿಗೆ ಪೌರತ್ವ ಕೊಡಬಹುದು ಅಂತ ಇದ್ದಂಥದ್ದನ್ನು ಇವರು ತಿದ್ದುಪಡಿ ಮಾಡಿ ಪಾಕಿಸ್ತಾನ, ಬಾಂಗ್ಲಾದೇಶ, ಅಫ್ಘಾನಿಸ್ತಾನದಿಂದ ಬರ್ತಕ್ಕಂಥ ಮುಸ್ಲಿಮೇತರ ನಿರಾಶ್ರಿತರನ್ನು ಮಾತ್ರ ಇವತ್ತು ಪೌರತ್ವ ಕೊಡುವಂಥ ರೀತಿಯಲ್ಲಿ, ಅಂದರೆ ಧರ್ಮದ ಆಧಾರದಲ್ಲಿ ತಾರತಮ್ಯ ಮಾಡುವಂಥ ರೀತಿಯಲ್ಲಿ ಇವತ್ತು ಪೌರತ್ವ ತಿದ್ದುಪಡಿ ಕಾಯ್ದೆಯನ್ನು ಜಾರಿಗೊಳಿಸಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅಂದರೆ ನಮ್ಮ ಸಂವಿಧಾನ ಏನು ಹೇಳಿತ್ತು, ಈ ಜಾತ್ಯತೀತ ಪ್ರಜಾಪ್ರಭುತ್ವ ಅಂದರೆ ಏನಂತ ಅದನ್ನು ಕುಲುಗಿಡಿಸುವಂಥ ಕೆಲಸವನ್ನು ಅವರು
ಮಾಡ್ತಾ ಇರ್ತಕ್ಕಂಥದ್ದನ್ನು ನೋಡ್ತಾ ಇದ್ವಿ. ಇದು ಮಾತ್ರ ಅಲ್ಲ, ದೇಶದಾದ್ಯಂತ ಜನರ ಉದ್ಯೋಗದ ಹಕ್ಕಿನ ಮೇಲೆ, ಆಹಾರದ ಹಕ್ಕಿನ ಮೇಲೆ, ಬದುಕುವ ಹಕ್ಕಿನ ಮೇಲೆ ದಾಳಿ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವತ್ತು ಜಾನುವಾರು ಹತ್ಯೆ ನಿಷೇಧ ತಿದ್ದುಪಡಿ ಕಾಯ್ದೆಯನ್ನು ದೇಶದಾದ್ಯಂತ ಜಾರಿ ಮಾಡೋದ್ರ ಮೂಲಕ ಈ ರೀತಿಯ ದೌರ್ಜನ್ಯಕ್ಕೆ ಅವರು ತೊಡಗಿದ್ದಾರೆ ಅಂತಕ್ಕಂಥ ಅಂಶವನ್ನು ಕೂಡ ನಾವು ಗಮನಿಸಬೇಕು. ಸೊ ಆ ರೀತಿಯಲ್ಲಿ ಇವತ್ತು ಹಿಂದುತ್ವವನ್ನು ಜನರ ಮೇಲೆ ಹೇರುವಂಥ ಒಂದು ಕೆಲಸಕ್ಕೆ ಒಂದು ಕಡೆ BJP, ಇನ್ನೊಂದು ಕಡೆ RSS ಮಾತ್ರ ಅಲ್ಲ, ಈ ಒಕ್ಕೂಟ ಸರ್ಕಾರದ ಅಧಿಕಾರವನ್ನು ದುರ್ಬಳಕೆ ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಇನ್ನು ಆರ್ಥಿಕ ಸಾರ್ವಭೌಮತೆಯ ವಿಚಾರ ನಾನು ಆಗಲೇ ಸ್ಪಷ್ಟವಾಗಿ ಹೇಳಿದ್ದೀನಿ. ಇನ್ನು ಮೂರನೇ ಅಂಶ ಒಕ್ಕೂಟವಾದಕ್ಕೆ ಸಂಬಂಧಪಟ್ಟಿದ್ದು. ನಾವೀಗ ಒತ್ತಾಯ ಮಾಡ್ತಾ ಇದ್ದೀವಿ, ರಾಜ್ಯ ಸರ್ಕಾರಗಳಿಗೆ ಹೆಚ್ಚಿನ ಅಧಿಕಾರ ಕೊಡಬೇಕು, ಹೆಚ್ಚಿನ ಸಂಪನ್ಮೂಲ ಕೊಡಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಆದರೆ ಇವತ್ತು ಒಕ್ಕೂಟ ಸರ್ಕಾರ ನಿರಂತರವಾಗಿ ಅವರ ಅಧಿಕಾರದ ಮೇಲೆ, ಈಗಿರುವಂಥ ಸೀಮಿತ ಅಧಿಕಾರದ ಮೇಲೇ ದಾಳಿ ಮಾಡ್ತಾ ಇರತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಕೇಂದ್ರ ಸರ್ಕಾರವೇ ಅಲ್ಲೇ ಕಾನೂನುಗಳನ್ನು ಮಾಡ್ತಾ ಇದೆ, ರಾಜ್ಯ ಸರ್ಕಾರಗಳನ್ನು ಕೇಳ್ತಾ ಇಲ್ಲ. ಅದೇ ರೀತಿ ಕೇಂದ್ರ ಸರ್ಕಾರ ದೊಡ್ಡ ಪ್ರಮಾಣದಲ್ಲಿ ಸಂಪನ್ಮೂಲಗಳನ್ನು ತನ್ನ ಕೈಯಲ್ಲಿ ಇಟ್ಕೊಂಡಿದೆ, ಅದನ್ನು ವಿಕೇಂದ್ರೀಕರಣ ಮಾಡಿ ರಾಜ್ಯ ಸರ್ಕಾರಗಳಿಗೆ ಒದಗಿಸ್ತಾ ಇಲ್ಲ. ರಾಜ್ಯ ಸರ್ಕಾರಗಳಿದ್ದಂಥ ಏನು ತೆರಿಗೆ ಹಾಕುವ ಹಕ್ಕನ್ನು ಮೊಟಕು ಮಾಡಲಾಗಿದೆ. GSTಯ ಸರಿಯಾದಂಥ ಪಾಲನ್ನು ಕೊಡ್ತಾ ಇಲ್ಲ ಅಂತೇಳಿ ಇವತ್ತು ರಾಜ್ಯ ಸರ್ಕಾರಗಳು ಗಲಾಟೆ ಮಾಡುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅನುದಾನವನ್ನು ಕೊಡೋದ್ರಲ್ಲೂ ಕೂಡ ವಿರೋಧ ಪಕ್ಷಗಳ ಆಡಳಿತ ಮಾಡ್ತಕ್ಕಂಥ ಸರ್ಕಾರಗಳಿಗೆ ತಾರತಮ್ಯ ಮಾಡಲಾಗ್ತದೆ ಅಂತ ಹೇಳಲಾಗ್ತಾ ಇದೆ. ಅದೇ ರೀತಿಯಲ್ಲಿ ರಾಜ್ಯಪಾಲರ ಅಧಿಕಾರವನ್ನು ದುರುಪಯೋಗ ಮಾಡಲಿಕ್ತಾರೆ. ರಾಜ್ಯಪಾಲರು ಅಂತ ಹೇಳಿದ್ರೆ ಒಂದು ಸರ್ಕಾರದ ಪ್ರತಿನಿಧಿ ಅಂತ ಹೇಳಲಾಗುತ್ತೆ. ಆದರೆ ಆ ಸರ್ಕಾರದ ಪ್ರತಿನಿಧಿ ರಾಜ್ಯಪಾಲರನ್ನ ರಾಜ್ಯ ಸರ್ಕಾರದ ವಿರೋಧ ಪಕ್ಷದ ನಾಯಕನ ರೀತಿಯಲ್ಲಿ ನಡೆಸ್ಕೊಳ್ತಕ್ಕಂಥ ಘಟನೆಗಳು ಕೂಡ ಇವತ್ತು ಕಂಡಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಆ ರೀತಿಯಲ್ಲಿ ಇವತ್ತು ರಾಜ್ಯ ಸರ್ಕಾರಗಳಕ್ಕೆ ಇದ್ದಂಥ ಅಧಿಕಾರ ಮತ್ತು ಸಂಪನ್ಮೂಲಗಳನ್ನು ಇವತ್ತು ಹದಗೆಡಿಸಿ ಇವತ್ತು ಅದರ ಮೇಲೆ ಒಕ್ಕೂಟವಾದಿ ಸ್ವರೂಪದ ಮೇಲೆ ದಾಳಿ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಇನ್ನು ಸಾಮಾಜಿಕ ನ್ಯಾಯದ ವಿಚಾರಕ್ಕೆ ಬರೋದಾದರೆ, ಸಾಮಾಜಿಕ ನ್ಯಾಯ ಅಂತ ಯಾವುದನ್ನು ಇವತ್ತು ದುರ್ಬಲರು ಕೇಳ್ತಾ ಇದ್ದಾರೆ, ಮಹಿಳೆಯರು ಕೇಳ್ತಾ ಇದ್ದಾರೆ. ಆದರೆ ಈ ಸಾಮಾಜಿಕ ನ್ಯಾಯ ತಿರುಗುಮುರು ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಯಾರು ಮೇಲ್ಜಾತಿಗಳಲ್ಲಿರ್ತಕ್ಕಂಥ ಶ್ರೀಮಂತರಿಗೆ 10% ಮೀಸಲಾತಿಯನ್ನು ಇವತ್ತು ಜಾರಿ ಮಾಡುವಂಥ ಒಂದು ಪ್ರಯತ್ನ BJP ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಯಾರು ದುರ್ಬಲರಿದ್ದಾರೆ, ದಲಿತರು, ಶೂದ್ರ ಸಮುದಾಯದ ಬಡವರು, ಅವರುಗಳಿಗೆ ಮೀಸಲಾತಿ ಮೂಲಕ ಇವತ್ತು ಉದ್ಯೋಗ ಮತ್ತು ಶಿಕ್ಷಣ ಸಿಗಬೇಕು. ಆ ಉದ್ಯೋಗ ಮತ್ತು ಶಿಕ್ಷಣ ಇದು ಸಾರ್ವಜನಿಕ ರಂಗದಲ್ಲಿ ಸಿಕ್ಕರೆ ಮಾತ್ರ ಅವರಿಗೆ ಮೀಸಲಾತಿ ಸಿಗ್ತಾ ಇದೆ. ಅವೆರಡನ್ನೂ ಇವತ್ತು ಖಾಸಗೀಕರಣ ಮಾಡ್ತಾ ಇದ್ದಾರೆ. ಸಾರ್ವಜನಿಕ ರಂಗದ ಉದ್ಯಮಿಗಳನ್ನು ಖಾಸಗೀಕರಣ ಮಾಡ್ತಾ ಇದ್ದಾರೆ, ಸರ್ಕಾರದ ಹುದ್ದೆಗಳನ್ನು ರದ್ದು ಮಾಡ್ತಾ ಇದ್ದಾರೆ. ಹಾಗಾಗಿ ಅಲ್ಲಿ ಯಾರಿಗೂ ಉದ್ಯೋಗ ಸಿಗಲಾರದಂಥ ಪರಿಸ್ಥಿತಿ ಇದೆ. ಮೀಸಲಾತಿ ಇದ್ದು ನಿಷ್ಪ್ರಯೋಗ ಆಗ್ತಾ ಇದೆ. ಸಾರ್ವಜನಿಕ ಶಾಲೆಗಳನ್ನು, ಸಾರ್ವಜನಿಕ ಶಿಕ್ಷಣವನ್ನು ಖಾಸಗೀಕರಣ ಮಾಡೋದಕ್ಕೆ ವಿಶೇಷ ಗಮನ ಕೊಡ್ತಾ ಇರೋದ್ರಿಂದ ದುರ್ಬಲರ ಮಕ್ಕಳಿಗೆ ಇವತ್ತು ಶಿಕ್ಷಣ ಸಿಗಲಾರದಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಅಂತಕ್ಕಂಥ ಅಂಶವನ್ನು ನಾವು ಗಮನಿಸಬೇಕು. ಅದು ಮಾತ್ರ ಅಲ್ಲ, ಸಾವಿರಾರು ವರ್ಷಗಳಿಂದ ಮಹಿಳೆಯರನ್ನು ಈ ದೇಶದಲ್ಲಿ 2ನೇ ದರ್ಜೆ ಪ್ರಜೆಗಳಾಗಿ ನಡೆಸಿಕೊಳ್ಳಲಾಗ್ತದೆ. ಇವತ್ತು ಅತ್ಯಂತ ಸಂಕಷ್ಟಕ್ಕೆ ಮಹಿಳೆಯರು ಈಡಾಗಿದ್ದಾರೆ. ಗಂಡ ಸತ್ತಂಥ ಮಹಿಳೆಯರು, ಗಂಡ ಬಿಟ್ಟಂಥ ಮಹಿಳೆಯರು, ಕೌಟುಂಬಿಕ ಹಿಂಸೆ ಅನುಭವಿಸ್ತಕ್ಕಂಥ ಮಹಿಳೆಯರು ಇವತ್ತು ಅವರು ಆ ಹಿಂಸೆಯಿಂದ ಹೊರಗಡೆ ಬರೋದಕ್ಕೆ ಅವರು ಸ್ವಾವಲಂಬಿ ಬದುಕನ್ನು ಕೇಳ್ತಾ ಇದ್ದಾರೆ. ಅಂಥ ಸ್ವಾವಲಂಬಿ ಬದುಕು ಕೊಡೋದ್ರಲ್ಲಿ ಕೂಡ ಘೋರವಾಗಿ ಇವತ್ತು ಈ ಸರ್ಕಾರ ವಿಫಲ ಆಗಿದೆ ಅಂತಕ್ಕಂಥ ಅಂಶವನ್ನು ಕೂಡ ನಾವು ಗಮನಿಸಬೇಕು. ಸೊ ಆ ರೀತಿಯಲ್ಲಿ ಇವತ್ತು ನಮ್ಮ ಸಂವಿಧಾನದ 4 ಆಧಾರ ಸ್ತಂಭಗಳ ಮೇಲೆ ಗಂಭೀರ ದಾಳಿಯನ್ನು ನಡೆಸೋದ್ರ ಮೂಲಕ ಪ್ರಜಾಪ್ರಭುತ್ವವನ್ನು ನಾಶ ಮಾಡಿ ಸರ್ವಾಧಿಕಾರವನ್ನು ಹೇರುವಂಥ ಪ್ರಯತ್ನ BJP ಮಾಡ್ತಾ ಇದೆ. ಅದು ಮಾತ್ರ ಅಲ್ಲ, ಮುಂದೆ ಅಧಿಕಾರಕ್ಕೆ ನಾವು ಬಂದಿದ್ದೆ ಆದರೆ ಸರ್ವಾಧಿಕಾರದ ಏನು ನಾವು ಈ ರೀತಿಯ ಪ್ರಜಾಪ್ರಭುತ್ವದ ಮೇಲೆ ದಾಳಿ ಮಾಡೋದು ಮಾತ್ರ ಅಲ್ಲ, ಮನುವಾದವನ್ನು, ಹಿಂದುತ್ವ ರಾಷ್ಟ್ರವನ್ನು ನಾವು ರಚನೆ ಮಾಡ್ತೀವಿ ಅಂತೇಳಿ ಓಪನ್ ಆಗಿ ಹೇಳ್ತಾ ಇದ್ದಾರೆ. ಸಂವಿಧಾನವನ್ನು ಬದಲಿ ಮಾಡ್ತೀವಿ ಅಂತೇಳಿ ಓಪನ್ ಆಗಿ ಇವತ್ತು ಅವರು ಹೇಳ್ತಾ ಇದ್ದಾರೆ. ಅದರಿಂದ ಇದೊಂದು ಪ್ರಜಾಪ್ರಭುತ್ವ ವಿರೋಧಿ ಆದಂಥ ಸರ್ಕಾರ ಮಾತ್ರ ಅಲ್ಲ, ದೇಶವನ್ನು ಹಿಂದಕ್ಕೆ ತೆಗೆದುಕೊಂಡು ಹೋಗ್ತಾ ಇದೆ. ಹಿಂದೆ ಮನುಧರ್ಮ ಯಾವ ರೀತಿಯಲ್ಲಿ ಜಾತೀಯವಾದ ಅಸ್ಪೃಶ್ಯಾಚರಣೆ, ಅದೇ ರೀತಿಯಲ್ಲಿ ಮಹಿಳೆಯರಿಗೆ ಲಿಂಗ ತಾರತಮ್ಯ ಇರತಕ್ಕಂಥ ಸಮಾಜವನ್ನು ಹಿಂದೆ ನಿರ್ಮಾಣ ಮಾಡಿತ್ತು, ಆ ಕಡೆ ಮತ್ತೆ ದೇಶವನ್ನು ತೆಗೆದುಕೊಂಡು ಹೋಗ್ತಾ ಇದೆ. ಬಹುತೇಕ ದುಡಿಯುವ ಜನರನ್ನು ಗುಲಾಮರನ್ನಾಗಿಸುವಂಥ ಪ್ರಯತ್ನಕ್ಕೆ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಅದರಿಂದ BJPಯನ್ನು ಸೋಲಿಸೋದು ತುರ್ತು ಕರ್ತವ್ಯ ಅಂತೇಳಿ ನಮ್ಮ ಪಕ್ಷ ಭಾವಿಸಿದೆ. BJPಯನ್ನು ಸೋಲಿಸಬೇಕು. ಕರ್ನಾಟಕದ ಮಟ್ಟಿಗೆ ನಾವು ಹೇಳೋದಾದರೆ BJPಯನ್ನು ಸೋಲಿಸಿ ಒಂದು ಪ್ರಗತಿಪರವಾದಂಥ ಎಡ ಮತ್ತು ಜಾತ್ಯತೀತ ಪ್ರಜಾಸತ್ತಾತ್ಮಕ ಶಕ್ತಿಗಳು ಅವರಿಗೆ ಅಧಿಕಾರ ಕೊಡೋದಕ್ಕೆ ಅವರು ದುರ್ಬಲವಾಗಿದ್ದಾರೆ.
ಇವತ್ತು ಅಂಥದ್ದೊಂದು ಪರಿಸ್ಥಿತಿ ಇದ್ದರೆ ಕರ್ನಾಟಕದ ಜನತೆಗೆ ಒಂದು ಒಳ್ಳೆ ಆಯುಧವಾಗಿ ಸಿಗ್ತಾ ಇತ್ತು. ಆದರೆ ಅಂಥದ್ದೊಂದು ಪರಿಸ್ಥಿತಿ ಇಲ್ಲ. ಕರ್ನಾಟಕದಲ್ಲಿ ಎಡ ಮತ್ತು ಪ್ರಜಾಸತ್ತಾತ್ಮಕ ಶಕ್ತಿಗಳು ದುರ್ಬಲವಾಗಿದೆ. ಇವತ್ತು BJPಯನ್ನು ಸೋಲಿಸೋದಕ್ಕೆ ಇರತಕ್ಕಂಥದ್ದು ಆಲ್ಟರ್ನೇಟಿವ್ ಅಂತ ಹೇಳಿದ್ರೆ ಕಾಂಗ್ರೆಸ್ ಮಾತ್ರ. ಹಾಗಾಗಿ ಇವತ್ತು ನಾವು BJP ಇಂಥ ಒಂದು ಅಪಾಯಕಾರಿ ರಾಜಕಾರಣ, ಪ್ರಜಾಪ್ರಭುತ್ವವನ್ನು ನಾಶ ಮಾಡಿ ಸರ್ವಾಧಿಕಾರವನ್ನು ಹೇರುವಂಥದ್ದು, ಅದೇ ರೀತಿಯಲ್ಲಿ ಹಿಂದುತ್ವವಾದಿ ರಾಷ್ಟ್ರವನ್ನು ಕಟ್ಟಲಿಕ್ಕೆ ಹೋಗ್ತಾ ಇರುವಾಗ ಈ ಮತದಾರರು ಇದನ್ನು ತೀಕ್ಷ್ಣವಾಗಿ ಪರಿಗಣಿಸಿ ಅದನ್ನು ಸೋಲಿಸೋದು ಇವತ್ತು ಬಹಳ ಅಗತ್ಯ ಇದೆ. ದೇಶದಲ್ಲಿ ಪ್ರಜಾಪ್ರಭುತ್ವವನ್ನು ನಾವು ಉಳಿಸ್ಕೋಬೇಕಾಗಿದೆ. ಬ್ರಿಟಿಷರನ್ನು ಓಡಿಸಿ ಸ್ವಾತಂತ್ರ್ಯವನ್ನು ಪಡ್ಕೊಂಡು ಪ್ರಜಾಪ್ರಭುತ್ವವನ್ನು ಸ್ಥಾಪನೆ ಮಾಡಿದಂಥ ಹಿರಿಯರನ್ನು ನಾವು ನೆನಪು ಮಾಡಿಕೊಂಡು ಈ ಚುನಾವಣೆಯಲ್ಲಿ BJPಯನ್ನು ಸೋಲಿಸೋದಕ್ಕೆ ನಾವು ಪ್ರಮುಖ ಪಾತ್ರ ವಹಿಸಬೇಕಾಗ್ತದೆ. ಇನ್ನೊಂದು ಮುಖ್ಯವಾದಂಥ ಅಂಶ ಏನು ಅಂತ ಹೇಳಿದ್ರೆ, ಕಾಂಗ್ರೆಸ್ಸನ್ನು ಗೆಲ್ಲಿಸೋದ್ರಿಂದ ಇವತ್ತು ಜನರ ಸಂಕಷ್ಟಗಳ ನಿವಾರಣೆ ಆಗ್ತವೆ ಅಂತೇಳಿ ಜನ ಭಾವಿಸಬಾರದು. ಯಾಕೆಂದರೆ ಕಾಂಗ್ರೆಸ್ ಪಕ್ಷ ಕೂಡ ಅದಕ್ಕೆ ಅದರದೇ ಆದಂಥ ಬಲಹೀನತೆಗಳಿವೆ. ಕಾಂಗ್ರೆಸ್ ಪಕ್ಷ ಕೂಡ ಇವತ್ತು ಜಾಗತೀಕರಣ ಅಂದರೆ ಇವತ್ತು ಯಾವ ಸಂಕಷ್ಟ ಜನರ ಮೇಲೆ ಹೇರಲಾಗ್ತಾ ಇದೆ, ಮತ್ತು ಯಾರು ಶ್ರೀಮಂತರು ಆಗ್ತಾರೆ, ಬಡವರು ಆಗ್ತಾ ಇದ್ದಾರೆ, ಅಂಥದೇ ಆರ್ಥಿಕ ನೀತಿಗಳನ್ನು ಅವರು ಅನುಸರಿಸ್ತಾ ಇದ್ದಾರೆ. ಮತ್ತು ಕಾಂಗ್ರೆಸ್ ಪಕ್ಷ ಕೂಡ ಇವತ್ತು ಕೋಮುವಾದವನ್ನು ಬಲವಾಗಿ ಎದುರಿಸುವುದರಲ್ಲಿ ಅದು ವಿಫಲ ಆಗ್ತಾ ಇದೆ. ಅದು ಇವತ್ತು ಕೋಮುವಾದಕ್ಕೆ ಸಂಬಂಧಪಟ್ಟು ಮೆದುಧೋರಣೆಯನ್ನು ಅನುಸರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಸೊ ಆದ್ದರಿಂದ ಇವತ್ತು ಜನತೆ ಕಾಂಗ್ರೆಸ್ಸನ್ನು ಗೆಲ್ಲಿಸಲೇಬೇಕಾದಂಥ ಅನಿವಾರ್ಯತೆ ಇದೆ. ಯಾಕಂದರೆ BJPಯನ್ನು ಸೋಲಿಸಬೇಕು ಅಂದರೆ ಕಾಂಗ್ರೆಸ್ ಎಷ್ಟೇ ದೌರ್ಬಲ್ಯಗಳಿದ್ರೂ ಕೂಡ ಅದಕ್ಕೆ ನಾವು ಮತ ಕೊಡಬೇಕಾದಂಥ ಒಂದು ಸನ್ನಿವೇಶ ಇದೆ. ಯಾಕೆಂದರೆ ಎಡ ಮತ್ತು ಪ್ರಜಾಸತ್ತಾತ್ಮಕ ಶಕ್ತಿಗಳು ರಾಜ್ಯದಲ್ಲಿ ದುರ್ಬಲ ಆಗಿದೆ. ಸೊ ಆ ಕಾರಣಕ್ಕೆ ಅವರಿಗೆ ನಾವು ಮತ ಕೊಡಲೇಬೇಕಾಗಿದೆ. ಆದರೆ ಅದೇ ಸಂದರ್ಭದಲ್ಲಿ ನಾವು ಕರ್ನಾಟಕ ರಾಜ್ಯದ ಜನ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಈ ದೇಶದಲ್ಲಿ ಬಂದಿರತಕ್ಕಂಥ ಅಪಾಯ ಇದೆಯಲ್ಲ, ಸರ್ವಾಧಿಕಾರವನ್ನು ಎದುರಿಸೋದು, ಪ್ರಜಾಪ್ರಭುತ್ವವನ್ನು ಉಳಿಸ್ಕೊಳ್ಳೋದು, ಅದೇ ರೀತಿಯಲ್ಲಿ ಜನರ ಮೇಲೆ ದಾಳಿ ಮಾಡ್ತಾ ಇರುವಂಥ ಜಾಗತೀಕರಣದ ನೀತಿಗಳನ್ನು ಎದುರಿಸೋದು, ಜನರ ಬದುಕನ್ನು, ಉದ್ಯೋಗವನ್ನು ಉಳಿಸ್ಕೊಳ್ಳೋದು, ಮೂರನೇದು ಕೋಮುವಾದಿ ಶಕ್ತಿಗಳನ್ನು ದುರ್ಬಲಗೊಳಿಸೋದು, ಕೋಮು ಸೌಹಾರ್ದತೆಯನ್ನು ಬಲಗೊಳಿಸೋದು ಇದೆಯಲ್ಲ, ಇದು ಬಹಳ ಪ್ರಮುಖವಾದಂಥ ವಿಚಾರ ಆಗ್ತದೆ. ಈ ಚುನಾವಣೆಯಲ್ಲಿ BJPಯನ್ನು ಸೋಲಿಸುವಾಗಲೇ ಈ ಮೂರು ಕರ್ತವ್ಯಗಳನ್ನು ನಿರ್ವಹಣೆ ಮಾಡೋದಕ್ಕೋಸ್ಕರ ಕರ್ನಾಟಕ ರಾಜ್ಯದ ಮತದಾರರು ಇವತ್ತು ಸಂಘಟಿತರಾಗಿ ಹೋರಾಟ ಮಾಡೋದ್ರ ಮೂಲಕ ಈ ರೀತಿಯ ಒಂದು ಪಾತ್ರವನ್ನು ಕೂಡ ನಿರ್ವಹಣೆ ಮಾಡಬೇಕು ಅಂತೇಳಿ ಈ ಚುನಾವಣೆ ಸಂದರ್ಭದಲ್ಲಿ CPIM ಪಕ್ಷ ನಿಮ್ಮಲ್ಲಿ ನಾವು ಮನವಿ ಮಾಡ್ತಾ ಇದ್ದೀವಿ. CPIM ಪಕ್ಷ ಕೂಡ ಕರ್ನಾಟಕದಲ್ಲಿ ಒಂದು ಸ್ಥಾನವನ್ನು ನಾವು ಸ್ಪರ್ಧೆ ಮಾಡ್ತಾ ಇದ್ದೀವಿ. ನಿಮಗೆಲ್ಲ ಗೊತ್ತಿದೆ, ಎಡ ಪಕ್ಷಗಳು ಪಾರ್ಲಿಮೆಂಟಲ್ಲಿ ಬಲವಾಗಿದ್ದಾಗ ಅವತ್ತು UPA ಒಂದು ಸರ್ಕಾರ, UPA ಎರಡು ಸರ್ಕಾರ ಇದ್ದಾಗ UPA ಒಂದು ಸರ್ಕಾರ ಕಾಂಗ್ರೆಸ್ ನೇತೃತ್ವದಲ್ಲಿ ದೇಶದ ಮೇಲೆ ಅತ್ಯಂತ ಸಂಕಷ್ಟಕರ ಆರ್ಥಿಕ ನೀತಿಗಳನ್ನು ಎದುರಿಸುವಂತಹ ಸಂದರ್ಭದಲ್ಲಿ ಜನರ ರಕ್ಷಣೆಗಾಗಿ ಹೋರಾಟ ಮಾಡಿರ್ತಕ್ಕಂಥದ್ದು ನೀವು ಗಮನಿಸಿದ್ದಾರೆ. ಅನೇಕ ಜನಪರವಾದಂಥ ಕಾಯ್ದೆಗಳನ್ನು ತರುವಂಥದ್ದು, ಅದರಲ್ಲೂ ಇವತ್ತು ಉದ್ಯೋಗ ಖಾತ್ರಿ ಕಾಯ್ದೆಯನ್ನು ತರುವಂಥ ವಿಚಾರದಲ್ಲಿ ಎಡಪಕ್ಷಗಳ ಪಾತ್ರ ಗಂಭೀರವಾಗಿತ್ತು ಅಂತಕ್ಕಂಥ ವಿಷಯವನ್ನು ಮರಿಬಾರದು. ಆದ್ದರಿಂದ ಕಾಂಗ್ರೆಸ್ಸನ್ನು ಗೆಲ್ಲಿಸುವಾಗಲೇ ಕಾಂಗ್ರೆಸ್ಸಿನ ದೌರ್ಬಲ್ಯಗಳನ್ನು ಇವತ್ತು ನಾವು ಗಮನಿಸಬೇಕಾಗ್ತದೆ. ಮತ್ತು ಪಾರ್ಲಿಮೆಂಟಲ್ಲಿ ಎಡ ಮತ್ತು ಪ್ರಜಾಸತ್ತಾತ್ಮಕ ಶಕ್ತಿಗಳು ಇರೋದ್ರ ಮೂಲಕ ಜನರ ಹಕ್ಕುಗಳ ರಕ್ಷಣೆಗೆ ಅವು ನಿಲ್ತವೆ ಅಂತಕ್ಕಂಥ ಅಂಶವನ್ನು ಕೂಡ ನಾವು ಗಮನಿಸಬೇಕಾಗಿದೆ. ಆದ್ದರಿಂದ ಕರ್ನಾಟಕದಲ್ಲಿ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ CPIM ಪಕ್ಷವನ್ನು ಗೆಲ್ಲಿಸಬೇಕು, ಉಳಿದಂಥ ಎಲ್ಲ ಕ್ಷೇತ್ರಗಳಲ್ಲಿ BJPಯನ್ನು ಸೋಲಿಸೋದಕ್ಕೆ ಕಾಂಗ್ರೆಸ್ಗೆ ಮತ ನೀಡಬೇಕು ಅಂತೇಳಿ CPIM ಪಕ್ಷದ ಪರವಾಗಿ ನಾನು ವಿನಂತಿ ಮಾಡ್ತಾ ಇದ್ದೀನಿ.